ನಮಃ ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಃ ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಚತುರವದನನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನುತಿಸಿ ಬೇಡುವೆ ಜನನಿ ಲಕುಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸು ನೆಲೆಸಿ ನೀ ಮದ್ದೊದನ ಸದನದಲ್ಲಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯಯಾತಿ ರಾಜನಿಗೆ ಯದು, ತುರ್ವಸು, ದೃಹ್ಯ, ಅನು, ಪುರು ಅಂತ 5 ಜನ ಮಕ್ಕಳು. ಅವನಿಗೆ 2 ಜನ ಪತ್ನಿಯರಿದ್ರು. ಯಯಾತಿ ಮಹಾರಾಜನಿಗೆ ದೇವಯಾನಿ ಮತ್ತೆ ಶರ್ಮಿಷ್ಠ ಅಂತ 2 ಜನ ಪತ್ನಿಯರು. ಆ ದೇವಯಾನಿ ಮತ್ತೆ ಶರ್ಮಿಷ್ಠ ಇವರಲ್ಲಿ 5 ಜನ ಮಕ್ಕಳು ಹುಡ್ತಾರೆ. ಯದು, ತುರ್ವಶು, ದೃಹ್ಯ, ಅನು, ಪುರು ಅಂತ 5 ಜನ ಮಕ್ಕಳು ಹುಡ್ತಾರೆ. ಆ ಯಯಾತಿ ಅವನು ತಾನು ಅನೇಕ ದಿನಗಳ ಕಾಲ ಈ ಭೋಗವನ್ನೆಲ್ಲ ಅನುಭವಿಸಿದ ಮೇಲೂ ಕೂಡ ಇನ್ನು ಹೆಚ್ಚು ನಾನು ಈ ಸಂಸಾರದಲ್ಲಿ ಇರಬೇಕು ಅನ್ನುವಂಥ ಬಯಕೆ ಆಗುತ್ತೆ ಅವನಿಗೆ. ಬಯಕೆ ಆಗಿ ತನ್ನಗಾದ್ರೂ ವಯಸ್ಸಾಗಿದೆ, ತನಗೆ ಯೌವನ ಬೇಕು. ಯೌವನ ಬೇಕಾದ್ರಿಂದ ಯಾರ ಹತ್ರ ಕೇಳೋದು? ತನ್ನ ಮಕ್ಕಳು ತುಂಬಾ ಯುವಕರಾಗಿದ್ದಾರೆ. ಹಾಗಾಗಿ ಆ ಮಕ್ಕಳು ತಮ್ಮ ಯೌವನವನ್ನ ನನಗೆ ಕೊಟ್ಟು ನನ್ನ ವಾರ್ಧಕ್ಯವನ್ನು ಅವ್ರು ತಗೊಳ್ಬೇಕು ಅಂತ ಅವನಿಗೆ ಅಭಿಪ್ರಾಯ ಬರುತ್ತೆ. ಆ ಅಭಿಪ್ರಾಯದಿಂದ ಅವನು ತನ್ನ ಮಕ್ಕಳನ್ನ ಕರೀತಾನೆ. ಯದುವನ್ನ, ತುರ್ವಶವನ್ನ, ದೃಹ್ಯ, ಅನು, ಪೂರು ಎಲ್ಲರನ್ನೂ ಕರೀತಾನೆ. ಕರೆದು ಅವನು ಹೇಳ್ತಾನೆ, ನೋಡಿ, ನಿಮ್ಮ ತಂದೆ ನಾನು, ನನಗೆ ಇನ್ನು ಈ ಸಂಸಾರದಲ್ಲಿ ಇರಬೇಕು ಅನ್ನೋ ಅಪೇಕ್ಷೆ ಇದೆ. ಅದು ನಾನು ವಯಸ್ಸಾಗ್ತಾ ಬಂದಿದೆ ನನಗೆ. ಹಾಗಾಗಿ ಈ ವಯಸ್ಸನ್ನ ನೀವು ತಗೊಳ್ಬೇಕು, ನಿಮ್ಮ ಯೌವನ ನನಗೆ ಕೊಡ್ಬೇಕು, ಯಾರು ತಗೋತೀರಾ ಹೇಳಿ ಅಂತ ಆ 5 ಮಕ್ಕಳಲ್ಲಿ ಅವನು ಹೇಳ್ತಾನೆ. ಮೊದಲು ಯದುವಿಗೆ ಅವನು ಕೇಳ್ತಾನೆ. ಆ ಯದು ಕೂಡ ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ಆಮೇಲೆ ತುರ್ವಸು ಕೇಳ್ತಾನೆ, ತುರ್ವಸು ಕೂಡ ಕೊಡ್ಲಿಕ್ಕೆ ಒಪ್ಪಲ್ಲ. ಆಮೇಲೆ ದೃಹ್ಯ ಕೇಳ್ತಾನೆ, ದೃಹ್ಯನಿಗೂ ಕೊಡೋದಿಲ್ಲ. ಪೂರು ಮತ್ತೆ ಅನು, ಇವರಲ್ಲಿ ಅನು ಕೇಳ್ತಾನೆ, ಅನು ಕೊಡಲ್ಲ. ಕೊನೆ ಪೂರು ಕೇಳ್ತಾನೆ, ಪೂರು ಕೊಡ್ತಾನೆ. ಇವರೆಲ್ಲರೂ ಕೂಡ ಕೊಡಲ್ಲ ಅನ್ನೋ ಪ್ರಸಂಗದಲ್ಲಿ ಅವ್ರಿಗೆಲ್ಲ ಶಾಪ ಕೊಟ್ಬಿಡ್ತಾನಂತ. ಒಬ್ಬೊಬ್ಬರಿಗೆ ಒಂದೊಂದು ಶಾಪವನ್ನು ಕೊಡ್ತಾನೆ. ಒಬ್ಬರಿಗೆ ಈ ಮನೆಯನ್ನ, ಈ ಒಂದು ರಾಜ್ಯವನ್ನೇ ಬಿಟ್ಟು ಹೋಗಿ ಅಂತ ಒಬ್ಬೊಬ್ಬರಿಗೆ ಶಾಪ ಕೊಡ್ತಾನೆ. ಇನ್ನೊಬ್ಬರಿಗೆ ಈ ದೇಶದಲ್ಲಿ ಇರಬಾರ್ದು, ಭ್ರಷ್ಟರಾಗಬೇಕು ಅಂತ ಶಾಪ ಕೊಡ್ತಾನೆ. ಹೀಗೆಲ್ಲ ಶಾಪವನ್ನ ಕೊಟ್ಟು ತಾನು ತನ್ನ ಮಗನ ಯೌವನವನ್ನು ಕೂಡ ಅನುಭವಿಸಿ ಕೊನೆಗೆ ಎಷ್ಟು ಅನುಭವಿಸಿದ್ರೂ ಕೂಡ ಈ ಅಭಿಲಾಷೆಗಳಂತೂ ಮುಗಿತಾನೇ ಇಲ್ಲ. ಮತ್ತೆ ಇನ್ನೂ ಬೇಕು ಅಂತ ಅನಿಸ್ತಾ ಇದೆ ಹೊರತು ಯಾವುದೇ ಒಂದು ಅಭಿಲಾಷೆಗಳು ಮುಗಿತಾ ಇಲ್ಲ ಅಂತ ಅವನಿಗೆ ತೀರ್ಮಾನ ಆಗುತ್ತೆ. ನಜಾತು ಕಾಮನಾಂ ಭೋಗೇನ ಉಪಶಾಮ್ಯತಿ ಹವಿಷಾ ಕೃಷ್ಣ ವರ್ತ್ಮೇವ ಅಂತ ಅವನಿಗೆ ತೀರ್ಮಾನ ಆಗುತ್ತೆ. ಅವನು ಹೇಳ್ತಾನೆ, ಇದೆಲ್ಲ ಅನುಭವಿಸಿ ಮುಗಿಸ್ಬಿಡ್ತೇವೆ ಅಂತಂದ್ರೆ ಅದು ಸಾಧ್ಯವಿಲ್ಲ. ಹೇಗೆಂದ್ರೆ ಈಗ ಒಂದು ಬೆಂಕಿಯನ್ನು ಆರಿಸ್ಬೇಕು ಅಂತ ನಾವು ತೀರ್ಮಾನ ಮಾಡಿ ಅದರಲ್ಲಿ ತುಪ್ಪ ಹಾಕಿದ್ರೆ ಆರುತ್ತಾ? ಎಷ್ಟು ತುಪ್ಪ ಹಾಕಿ ಆ ತುಪ್ಪ ಹಾಕಿದ್ರೆ ತುಪ್ಪ ಹಾಕಿದಷ್ಟು ಅದು ಜಾಸ್ತಿನೇ ಆಗತ್ತೆ ಆ ಅಗ್ನಿ ಬೆಂಕಿ ಹೊರತು ಅದು ಯಾವುದೇ ಕಾಲಕ್ಕೂ ಅದು ಶಾಂತವಾಗೋದು ಅಂತ ಆಗೋದೇ ಇಲ್ಲ. ಹಾಗಾಗಿ ಇದು ಅನುಭವಿಸೋದ್ರಿಂದ ಎಲ್ಲ ಕಾಮನೆಗಳು ಮುಗಿದು ಹೋಗ್ಬಿಡುತ್ತೆ. ಒಂದು ದಿನ ಅನುಭವಿಸಿ ಎಷ್ಟು ಅನುಭವಿಸ್ಬಿಡ್ತೀನಿ ಅಂತಂದ್ರೆ ಅನುಭವಿಸ್ಲಿಕ್ಕೆ ಪದಾರ್ಥಗಳೇ ಇರಬಾರ್ದು, ಅಷ್ಟು ಅನುಭವಿಸ್ತೀನಿ ಅಂತ ತೀರ್ಮಾನ ಮಾಡಿದ್ರು ಕೂಡ ಯಾವತ್ತೂ ಪದಾರ್ಥಗಳು ಮುಗಿಯೋದಿಲ್ಲ, ಇವನ ಅಪೇಕ್ಷೆಗಳು ಮುಗಿಯೋದಿಲ್ಲ. ಅದು ನಿರಂತರವಾಗಿ ಅದರಲ್ಲೇ ಸುತ್ತುತ್ತಾ ಇರ್ತಾನೆ. ಆ ರೀತಿಯಾಗಿ ಹೋಗುತ್ತೆ.
ಹಾಗಾಗಿ ಅಗ್ನಿಯನ್ನ ಯಾವ ರೀತಿಯಾಗಿ ತುಪ್ಪದಿಂದ ನಾವು ನಂದಿಸ್ಲಿಕ್ಕೆ ಆಗಲ್ವೋ ಅದೇ ರೀತಿಯಾಗಿ ಈ ಕಾಮನೆಗಳನ್ನ ಬರೀ ಅನುಭವಿಸ್ತೇವೆ ಅಂತ ಅನ್ನೋದ್ರಿಂದಾಗಿ ಅನುಭವಿಸಿ ಬಿಟ್ಟು ಬಿಡ್ತೇವೆ ಅಂತಂದ್ರೆ ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ವೈರಾಗ್ಯವನ್ನ ತಾಳಲೇಬೇಕು. ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡು ವೈರಾಗ್ಯವನ್ನ ತಾಳಬೇಕು ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ತನ್ಗೆ ವಯಸ್ಸನ್ನ ಕೊಟ್ಟಂತಹ ಮಗನಿಗೆ ಅವನು ಆಶೀರ್ವಾದವನ್ನು ಮಾಡಿ ಅವನಿಗೆ ವರವನ್ನು ಕೊಡ್ತಾನೆ. ಆ 5 ಜನ ಮಕ್ಕಳಲ್ಲಿ ಯದು ವಂಶ ಏನಿದೆ ಅದರ ಒಂದು ವಿಸ್ತಾರವನ್ನ ಅವ್ರು ಹೇಳ್ತಾರೆ. ಹಾಗಾಗಿ ಯದು ವಂಶಕ್ಕೆ ಅವನು ಕೊಟ್ಟ ಶಾಪ ಏನು ಅಂದ್ರೆ ನಿಮಗೆ ರಾಜ್ಯ ಸಿಗದೆ ಹೋಗ್ಲಿ ಅಂತ. ಹಾಗಾಗಿ ಯದು ವಂಶದವರಿಗೆ ರಾಜ್ಯವೇ ಸಿಗೋದಿಲ್ಲ ಕೊನೆ ತನಕನೂ ಕೂಡ. ಅಲ್ಲಲ್ಲಿ ಅವರು ಅವಾಗವಾಗ ಹೊಡೆದಾಡ್ತಾ ಇರ್ತಾರೆ. ಹೀಗೆ ಆ ಕೊನೆ ಕಾಲದಲ್ಲಿ ಯದುವಂಶಗಳು ಅದು ತುಂಬಾ ಅನೇಕ ರೀತಿಯಾದ ಕವಲುಗಳಾಗಿ ಯದುವಂಶ ಅದು ಒಡೆದು ಹೋಗುತ್ತೆ. ಒಟ್ಟಾರೆಯಾಗಿ ಆ ಯದು ಅವನ ಮಗ ಅವನ ವಂಶವನ್ನ ಹೇಳ್ಬೇಕಾದ್ರೆ ಆ ವಂಶದಲ್ಲಿ ಹೇಹಯ ಅಂತ ಬಂದ, ಅವನ ಮಗ ಧರ್ಮನೇತ್ರ ಅಂತ ಬಂದ, ಸಾಹಂಜಸ ಅವನ ಮಗ ಮಾಹಿಷ್ಮಾನ್ ಅಂತ ಬಂದ ಅಂತ ಹೇಳಿದೆ ನೆನ್ನೆ. ಅವನ ಪಟ್ಟಣವೇ ಮಾಹಿಷ್ಮತಿ. ಆ ಮಾಹಿಷ್ಮತಿ ರಾಜನಾಗಿರ್ತಕ್ಕಂಥ ಮಹಿಷ್ಮಾನ್ ಅವನಿಗೆ ಭದ್ರಶ್ರೇಣಿ ಅಂತ ಮಗ ಹುಟ್ಟಿದ. ಅದಾದ ಮೇಲೆ ಅವನಿಗೆ ದುರ್ದ, ಆಮೇಲೆ ಕನಕ, ಈ ರೀತಿಯಾಗಿ ಮಗ ಹುಟ್ಟಿ ಕೊನೆಗೆ ಆ ಕನಕನಿಗೆ ಕೃತವೀರ್ಯ ಅನ್ನುವಂತಹ ಕಾಂತನಿಗೆ ಕೃತವೀರ್ಯ ಅನ್ನುವಂತ ಮಗ ಹುಟ್ಟಿದ. ಆ ಕೃತವೀರ್ಯನ ಮಗನೇ ಕಾರ್ತವೀರ್ಯ ಅಂತ. ಅವನಿಗೆ ಅರ್ಜುನ ಅಂತ ಹೆಸರು, ಕೃತವೀರ್ಯನ ಮಗನಾದ್ರಿಂದ ಅವನಿಗೆ ಕಾರ್ತವೀರ್ಯ ಅಂತ ಕರೆದ್ರು. ಆ ಕಾರ್ತವೀರ್ಯ ಅವನು ರಾಜನಾಗಬೇಕಿತ್ತು. ಕೃತವೀರ್ಯ ಯಾವತ್ತು ತಾನು ತನ್ನ ವಯಸ್ಸಾಗೋ ಸಂದರ್ಭದಲ್ಲಿ ತಾನು ಹೋಗಿ ಅರಣ್ಯದಲ್ಲಿ ವಾಸ ಮಾಡಬೇಕು, ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. 4 ಆಶ್ರಮಗಳನ್ನ ಹೇಳ್ತಾರೆ, ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಅಂತ. ಬ್ರಹ್ಮಚರ್ಯ ಆದ್ಮೇಲೆ ಗಾರ್ಹಸ್ಥ್ಯ ಆದ್ಮೇಲೆ ವಾನಪ್ರಸ್ಥ. ಹಾಗಾಗಿ ಗೃಹಸ್ಥರಾಗಿರ್ತಕ್ಕಂಥ ವ್ಯಕ್ತಿಗಳು ಸಾಧನೆ ಮಾಡಲಿಕ್ಕೆ ಆಯ್ಕೆ ಮಾಡುವಂತಹ ಒಂದು ಆಶ್ರಮ ಯಾವುದು ಅಂದ್ರೆ ವಾನಪ್ರಸ್ಥಾಶ್ರಮ. ಈಗದು ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ಸನ್ಯಾಸ 3 ಆದ್ರೂ ನಮ್ಮಲ್ಲಿ ಬಳಕೆ ಇದೆ. ಆದ್ರೆ ವಾನಪ್ರಸ್ಥಾಶ್ರಮ ಅನ್ನುವಂಥದ್ದು ಬಳಕೆಯಲ್ಲೇ ಇಲ್ಲ. ಅದ್ರ ಹಿಂದೆ ಎಲ್ಲ ಗೃಹಸ್ಥರಾಗಿರ್ಬೋದು ಅಥವಾ ಕ್ಷತ್ರಿಯರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ವಯಸ್ಸಾದ ಮೇಲೆ ಸಾಮಾನ್ಯವಾಗಿ ಕ್ಷತ್ರಿಯರಂತೂ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸ್ತಾ ಇತ್ತು. ಹಾಗೆ ವಾನಪ್ರಸ್ಥಾಶ್ರಮ ಸ್ವೀಕರಿಸಬೇಕು ಅಂತ ಕೃತವೀರ್ಯ ಅವನು ನಿಶ್ಚಯ ಮಾಡ್ತಾನೆ. ನಿಶ್ಚಯ ಮಾಡಿ ಅವನ ಮಗನಿಗೆ ಅರ್ಜುನನಿಗೆ ಪಟ್ಟ ಕಟ್ತಾನೆ. ಪಟ್ಟ ಕಟ್ಟಿದಾಗ ಅವನಿಗೆ ರಾಜನಾಗಬೇಕು ಅಂತ ಪ್ರಸಂಗ ಬಂದಾಗ ಅವನು ನಿರಾಕರಣೆ ಮಾಡ್ತಾನೆ. ಅವ್ರ ಮಂತ್ರಿಗಳಿಗೆ ಹೇಳ್ತಾನೆ, ನನಗೆ ಸಾಮರ್ಥ್ಯವಿಲ್ಲ ಅಂತ. ಯಾಕೆಂತಂದ್ರೆ ಈ ರಾಜನಾಗಿರ್ತಕ್ಕಂಥ ವ್ಯಕ್ತಿ ಅವನು ಯಾವ ರೀತಿಯಾಗಿ ರಾಜ್ಯಪಾಲನೆ ಮಾಡಬೇಕು ಅಂತಂದ್ರೆ, ನಿರೂಪಿತಂ ಇದಂ ರಾಜ ಪೂರ್ವೈಹಿ ವೇತನಂ ರಕ್ಷಣ ವೇತನ ಅಂತ ಕರೀತಾರಂತೆ. ನೋಡಿ, ಈ ಟ್ಯಾಕ್ಸ್ ಅಂತ ಏನ್ ಕಟ್ತೀವಲ್ಲ ಇವತ್ತು, ಅದು ಏನು ಅಂದ್ರೆ ರಕ್ಷಣಾ ವೇತನ. ಅದಕ್ಕೆ ಹೆಸರೇನು ಅಂದ್ರೆ ರಕ್ಷಣಾ ವೇತನ. ಯಾರಿಗೆ ವೇತನ ಕೊಡೋದು ನಾವು? ರಾಜನಿಗೆ. ಯಾವ್ದು ಕೊಡೋದು? ರಕ್ಷಣಾ ವೇತನ. ನಮ್ಮ ರಕ್ಷಣೆಗಾಗಿ ಅವನಿಗೆ ನಾವು ದುಡ್ಡು ಕೊಡೋದು. ನಮ್ಮ ರಕ್ಷಣೆ ಮಾಡ್ಬೇಕು ನೀನು ಅನ್ನೋ ದೃಷ್ಟಿಯಿಂದಾಗಿ ನಾವು ಅವನಿಗೆ ದುಡ್ಡು ಕೊಡೋದು, ಅದು ರಕ್ಷಣಾ ವೇತನ. ಅದೇ ಅವನಿಗೆ ಸಂಬಳ ಅದು. ಹಾಗಾಗಿ ಈ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಪ್ರಜೆಗಳಿಂದ ರಾಜನಿಗೆ ಅಂದ್ರೆ ಮಂತ್ರಿಗಳಿಗೆ ಎಲ್ಲರಿಗೂ ಹೋಗ್ತಾರ ಸಂಬಳ, ನಮ್ ಸಂಬಳ ಅಂತ ಹೇಳ್ತೀವಲ್ಲ, ನಮ್ಮ ದುಡ್ಡು ನಿಮಗೆ ಸಂಬಳ ಆಗಿ ಬರುತ್ತೆ ಅಂತ ಹೇಳ್ತೀವಲ್ಲ, ಇದೇನು ಹೊಸ ವಿಷಯ ಏನಲ್ಲ. ಇದು ಕೃತವೀರ್ಯನೇ ಕಾರ್ತವೀರ್ಯನೇ ಹೇಳ್ತಕ್ಕಂಥ, ಅರ್ಜುನನೇ ಹೇಳ್ತಕ್ಕಂಥ ಮಾತಾ ಇದು. ಏನಂದ್ರೆ ನಿರೂಪಿತಂ ಇದಂ ರಾಜ್ಞ ಪೂರ್ವೈಹಿ ರಕ್ಷಣ ವೇತನ. ಎಲ್ಲರೂ ಹಿಂದಿನ ಎಲ್ಲಾ ರಾಜ ಮಹರ್ಷಿಗಳು, ರಾಜರ್ಷಿಗಳೆಲ್ಲರೂ ಕೂಡ ಇದನ್ನ ಏನಂತ ಕರೆದಿದ್ದಾರೆ? ನಾವು ತಗೊಳ್ತಕ್ಕಂಥ ಟ್ಯಾಕ್ಸ್ ಅನ್ನು ಏನಂತ ಕರೆದಿದ್ದಾರೆ ಅಂತಂದ್ರೆ ಅದನ್ನ ರಕ್ಷಣ ವೇತನ ಅಂತ ಕರೆದಿದ್ದಾರೆ. ನನಗೆ ಕೊಡ್ತಕ್ಕಂಥ ಸಂಬಳ ಇದು. ಯಾವುದಕ್ಕೋಸ್ಕರ ಕೊಡ್ತಾರೆ ಸಂಬಳ? ರಕ್ಷಣೆ ಮಾಡ್ಲಿಕ್ಕೋಸ್ಕರ ಕೊಡ್ತಾರೆ. ಯಾರದ ರಕ್ಷಣೆ ಆಗ್ಬೇಕು? ಪ್ರಜೆಗಳ ರಕ್ಷಣೆ ಆಗ್ಬೇಕು. ಅದರಲ್ಲೂ ವಿಶೇಷವಾಗಿ ಯಾರು ನಮಗೆ ಕರವನ್ನ ಕೊಡ್ತಾರೆ, ಟ್ಯಾಕ್ಸ್ ಅನ್ನ ಕೊಡ್ತಾರೆ, ಅವರೆಲ್ಲರ ರಕ್ಷಣೆ ಆಗ್ಬೇಕು. ಅದರಲ್ಲಿ ಕೃಷಿಕರಿದ್ದಾರೆ, ಗೋಪಾಲರಿದ್ದಾರೆ. ಗೋಪಾಲರೆಲ್ಲ ಹೆಂಗ್ ಟ್ಯಾಕ್ಸ್ ಕೊಡ್ತಾ ಇದ್ರು?
ದುಡ್ಡು ಕರೆನ್ಸಿಲ್ ಕೊಡ್ತಾ ಇದ್ರ ಅಂದ್ರೆ ಕರೆನ್ಸಿ ಎಲ್ಲ ಇರಲಿಲ್ಲ ಅವಾಗ. ಟ್ಯಾಕ್ಸ್ ಅನ್ನು ಕೊಡೋದೊಂದು ಅರ್ಥ ಏನು ಅಂದ್ರೆ ಅವರು ಬೆಳೆದ ಪದಾರ್ಥದಲ್ಲಿ ಇಷ್ಟ ಅಂಶ ಅಂತ ಇರುತ್ತೆ, ಅದನ್ನ ಅಂಶವನ್ನು ಹೋಗಿ ರಾಜನಿಗೆ ಕೊಡೋದು ಅಂತ ಅರ್ಥ. ರಾಜನಿಗೆ ಕೊಡೋದು ಅಂದ್ರೆ ಎಲ್ಲ ರಾಜಧಾನಿಗೆ ಹೋಗಿ ಕೊಡ್ತಾ ಇದ್ರ ಅಂದ್ರೆ ರಾಜಧಾನಿಗೆ ಹೋಗಿ ಕೊಡೋದು ಅಂತ ಅರ್ಥ ಅಲ್ಲ. ಹಿಂದಿನ ಕಾಲದಲ್ಲಿ ಹೇಗೆ ವ್ಯವಸ್ಥೆ ಇತ್ತು ಅಂದ್ರೆ ಒಂದ್ ಹಳ್ಳಿಗೊಬ್ಬ ಯಜಮಾನ, ಅವನ ಮೇಲೆ 100 ಹಳ್ಳಿಗೊಬ್ಬ ಯಜಮಾನ, ಅದರ ಮೇಲೆ ಒಂದು ಯಜಮಾನ, ಈ ರೀತಿಯಾಗಿ ಆ ಹಳ್ಳಿಗಳಿಗೆ ಒಬ್ಬ ಯಜಮಾನ, ಅದಕ್ಕೊಬ್ಬ ಯಜಮಾನ, ಕೊನೆಗೆ ರಾಜನ ತನಕ ಹೋಗ್ತಾ ಇತ್ತು. ಹಾಗೆ ಇವನು ಹೋಗಿ ನೇರವಾಗಿ ರಾಜನಿಗೆ ಕೊಡೋದಲ್ಲ, ಇವನು ಹೋಗಿ ಇವನ ಗ್ರಾಮ ಅಥವಾ ಇವನ ಹಳ್ಳಿಯ ಯಜಮಾನ ಇರ್ತಾನೆ, ಅವನಿಗೆ ಕೊಡ್ಬೇಕು. ಅವನ್ ಸ್ವಲ್ಪ ತೆಗೆದಿಟ್ಕೊಂಡು ಅವನ ಮೇಲೆ ಕೊಡ್ತಾನೆ. ಈ ರೀತಿಯಾಗಿ ಮೇಲೆ ಕೊನೆಗೆ ರಾಜನಿಗೆ ತಲುಪುತ್ತದೆ. ಈ ರೀತಿಯಾದಂತ ಒಂದು ವ್ಯವಸ್ಥೆ ಅದು ಭಾರತ ದೇಶದಲ್ಲಿ ಇತ್ತು. ಹಾಗಾದ್ರೆ ಕೊಡ್ತಕ್ಕಂಥದ್ದೇನು ಟ್ಯಾಕ್ಸ್ ಏನಪ್ಪಾ? ಅದು ಕೊಡ್ತಕ್ಕಂಥ ಟ್ಯಾಕ್ಸ್ ಏನು ಅಂತಂದ್ರೆ ಅದು ತಾವು ಬೆಳೆದ ಪದಾರ್ಥದಲ್ಲಿಯೇನೆ ಒಂದು ಅಂಶ ಕೊಡ್ಬೇಕು. ಈ ಕೃಷಿಕರಾಗಿದ್ರೆ ತಾವು ಬೆಳೆದಂತ ಪದಾರ್ಥಗಳಲ್ಲಿ ಅಕ್ಕಿನೋ ಏನ್ ಬೆಳಿತಾರ ಅದರಲ್ಲಿ ಇಷ್ಟ ಅಂಶವನ್ನು ಅವ್ರಿಗೆ ಕೊಡ್ಬೇಕು, 6ನೇ ಒಂದು ಅಂಶವನ್ನು ಅವ್ರಿಗೆ ಕೊಡ್ಬೇಕು. ಅದೇ ಹಾಲು ಗೊಲ್ಲರು ಅಂತಂದ್ರೆ ಹಾಲು ಮೊಸರು ಬೆಣ್ಣೆ ಏನ್ ಮಾಡ್ತಾರೆ ಅದ್ರಲ್ಲಿ ಒಂದು ಅಂಶವನ್ನು ಅವ್ರಿಗೆ ಕೊಡ್ಬೇಕು. ಈ ರೀತಿಯಾಗಿ ಮತ್ತೆ ವ್ಯಾಪಾರಿಗಳು ಅಂತಾದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಪದಾರ್ಥವನ್ನೇ ತಗೊಳ್ತಾರೆ, ಅದನ್ನ ಬೇರೆ ದೇಶದಿಂದ ತಗೊಳ್ತಾರೆ ಅಥವಾ ಈ ದೇಶದಿಂದ ಬೇರೆ ದೇಶಕ್ಕೆ ಕಳಿಸ್ತಾರೆ. ಅಂತ ಸಂದರ್ಭದಲ್ಲಿ ಆ ಪದಾರ್ಥಗಳಲ್ಲಿ ಒಂದು ಅಂಶವನ್ನ ಅವ್ರಿಗೆ ಕೊಡ್ಬೇಕು. ಹಾಗೆ ಈ ರೀತಿಯಾಗಿ ಒಂದೊಂದು ವ್ಯವಸ್ಥೆ, 12ನೇ ಒಂದು ಅಂಶ, 6ನೇ ಒಂದು ಅಂಶ, ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಹಿಂದೆ ಇತ್ತು. ಅದನ್ನ ಕರ ಅಥವಾ ಟ್ಯಾಕ್ಸ್ ಅಂತ ಕರಿತಾ ಇದ್ರು. ಅದು ರಕ್ಷಣಾ ವೇತನ. ಅದು ರಾಜ ಇವರಿಗೆ ರಕ್ಷಣೆ ಜವಾಬ್ದಾರಿಯನ್ನ, ರಕ್ಷಣೆ ಭದ್ರತೆಯನ್ನು ಕೊಡಬೇಕು. ಇವನು ರಾಜನಾದವನು ಇವರ ವ್ಯವಸಾಯಕ್ಕೆ, ಇವರ ವ್ಯಾಪಾರಕ್ಕೆ, ಇವರ ಜೀವನಕ್ಕೆ ಏನು ತೊಂದರೆ ಬರಬಾರ್ದು, ಆ ರೀತಿಯಾಗಿ ಎಲ್ಲವನ್ನು ಸಮಗ್ರವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇವನದು. ಅಕಸ್ಮಾತ್ ಅವ್ರೇನಾದ್ರು ರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ಏನಾಗತ್ತೆ ಅಂದ್ರೆ ಅರಕ್ಷಣ ಚೋರತಶ್ಚೋರ ತದ್ಧನಂ ನೃಪತೇರ್ ಭವೇತ್ ಅಂತ ಹೇಳ್ತಾನೆ. ಅಂತಂದ್ರೆ ನಾನ್ ರಕ್ಷಣೆ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ, ರಕ್ಷಣೆ ಮಾಡ್ಲಿಲ್ಲ, ಅವರೇ ರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ಆದ್ರೂ ದುಡ್ಡು ತಗೋತೀನಿ. ಅವಾಗ ಏನಾಗುತ್ತೆ ಅಂದ್ರೆ ನಾನು ದೊಡ್ಡ ಕಳ್ಳ ಆಗ್ಬಿಡ್ತೀನಿ. ಕಳ್ಳರಿಗಿಂತ ದೊಡ್ಡ ಕಳ್ಳ ನಾನು. ಯಾಕಂದ್ರೆ ಕಳ್ಳ ಯಾವ ರೀತಿಯಾಗಿ ಏನು ಕೆಲಸ ಮಾಡೋದಿಲ್ಲ, ಬೇರೆಯವ್ರ ದುಡ್ಡನ್ನು ತಗೊಳ್ತಾನೆ. ಅದೇ ರೀತಿಯಾಗಿ ನಾನು ಕೂಡ ರಕ್ಷಣೆ ಮಾಡಲ್ಲ, ಬೇರೆಯವ್ರ ದುಡ್ಡು ತಗೊಳ್ತೀನಿ. ನಾನು ಮಹಾಕಳ್ಳ ಆಗಿಬಿಡ್ತೀನಿ. ಇಲ್ಲ ಅವರೇ ತಾವೇ ಒಂದು ಇಂಟರ್ನಲ್ ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ಕೊಂಡ್ರು ಅಂತ ಇಟ್ಕೊಳ್ಳೋಣ, ಈ ರಾಜ ಏನ್ ಪ್ರಯೋಜನಕ್ಕಿಲ್ಲ, ನಾನೇ ಒಂದು ವ್ಯವಸ್ಥೆ ಮಾಡ್ಕೊಳ್ತೀನಿ ಅಂತೇಳಿ ಪಾಪ ಅವರೇ ತಾವೇ ರಕ್ಷಣೆ ಮಾಡ್ಕೊಂಡ್ರೆ ಆಗ ಬೇರೆಯವರಿಂದ ರಕ್ಷಣೆ ಮಾಡಿದ್ನಲ್ವಾ, ಇವ್ರು ರಕ್ಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಅದನ್ನ ಕಂಡು ಅವ್ರ ತಾವೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಆಗ್ಲೂ ಈ ರಾಜನಿಗೆ ನರಕ ಆಗತ್ತಂತೆ. ಹಾಗಾಗಿ ಅವನು ಹೇಳ್ತಾನೆ ಈ ನರಕ ಆಗುತ್ತೆ, ಈ ರೀತಿಯಾಗಿ ಕಳ್ಳತನ ಒಂದು ಪಾಪ ಬರುತ್ತೆ, ಇದೆಲ್ಲ ಪಾಪ ಬರಬಾರದು ಅಂತಂದ್ರೆ ನಾನು ರಾಜನಾಗಬಾರದು. ರಾಜನಾಗಬೇಕು ಅಂತಂದ್ರೆ ಅಷ್ಟೆಲ್ಲ ಸಾಮರ್ಥ್ಯ ಇರಬೇಕು, ಆ ಸಾಮರ್ಥ್ಯ ನನಗಿಲ್ಲ ಅಂತ ಬಿಟ್ಟು ಬಿಡ್ತಾನೆ. ನೋಡಿ ಎಂತಹ ಪ್ರಾಮಾಣಿಕನಾದಂತಹ ರಾಜ. ಆದ್ರೆ ಮಂತ್ರಿಗಳೇನ್ ಹೇಳ್ತಾರೆ, ನೀನ್ ಹಾಗೆ ಮಾಡ್ಬೇಡ, ನೀನ್ ಹೋಗಿ ಇಲ್ಲೇ ಪರಮಾತ್ಮನ ದತ್ತಾವತಾರ ಆಗಿದೆ, ಅಲ್ಲಿ ಹೋಗಿ ನೀನು ಅವನ ತಪಸ್ಸನ್ನು ಮಾಡು, ಅವನ ಒಲಿಸ್ಕೋ, ಅವನಿಂದ ನೀನು ವರಗಳನ್ನ ಪಡೆದುಕೊಂಡು ಬಂದು ಚೆನ್ನಾಗಿ ರಾಜ್ಯಾಡಳಿತವನ್ನು ಮಾಡು ಅಂತ ಹೇಳಿದಾಗ ಅವನು ಹೋಗ್ತಾನಂತೆ. ಹೋಗಿ ಆ ದತ್ತನನ್ನ ಚೆನ್ನಾಗಿ ಆರಾಧನೆ ಮಾಡ್ತಾನಂತೆ. ಪರಮಾತ್ಮ ದತ್ತನನ್ನ ಚೆನ್ನಾಗಿ ಆರಾಧನೆ ಮಾಡ್ತಾನಂತೆ. ಒಂದು ಸ್ವಲ್ಪ ನಮಗೆ ಭ್ರಮೆ ಇದೆ, ನಾವು ದತ್ತನ ಆರಾಧಕ ಬೇರೆ ಅಂತೆಲ್ಲ ಒಂದು ಭ್ರಮೆ ಇದೆ. ಆಚಾರ್ಯರು ಕೂಡ ತಂತ್ರಸಾರ ಸಂಗ್ರಹದಲ್ಲಿ ದತ್ತ ಪರಮಾತ್ಮನ ಮಂತ್ರವನ್ನ ಅವರು ಹೇಳಿ ಹೋಗಿದ್ದಾರೆ. ಹಾಗಾದ್ರೆ ಆಚಾರ್ಯರು ಕಪಿಲ ಮಂತ್ರ ಮತ್ತೆ ದತ್ತ ಮಂತ್ರ ಎರಡನ್ನೂ ಕೂಡ ಉಪದೇಶ ಮಾಡಿ ಹೋಗಿದ್ದಾರೆ. ಆಚಾರ್ಯರು ತಂತ್ರಸಾರ ಸಂಗ್ರಹ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಗ್ರಂಥದಲ್ಲಿ 72 ಮಹಾಮಂತ್ರಗಳನ್ನ ನಮ್ಮ ಸಜ್ಜನರ ಸಾಧನೆಗಾಗಿ ಕೊಟ್ಟು ಹೋಗಿದ್ದಾರೆ. ಆ 72 ಮಹಾಮಂತ್ರಗಳಲ್ಲಿ ಒಂದು ಮಂತ್ರ ದತ್ತಾತ್ರೇಯನ ಮಂತ್ರವೂ ಹೌದು. ಹಾಗಾಗಿ ಆ ದತ್ತಾತ್ರೇಯನ ಆರಾಧನೆ ಮಾಡಬೇಕು ನಾವು ಕೂಡ. ಅದರಿಂದ ಏನಾಗುತ್ತೆ ಅಂದ್ರೆ ಜ್ಞಾನರೂಪಿ ಪರಮಾತ್ಮದ ಜ್ಞಾನಾವತಾರ ಪರಮಾತ್ಮನದು 2 ರೀತಿಯಾದಂತಹ ಅವತಾರ ಇರುತ್ತೆ. ಒಂದು ಜ್ಞಾನಾವತಾರ, ಇನ್ನೊಂದು
ಒಂದು ಜ್ಞಾನಕ್ಕೆ ಪ್ರಾಧಾನ್ಯವನ್ನು ಕೊಡ್ತಾನೆ, ಇನ್ನೊಂದು ಶೌರ್ಯಕ್ಕೆ ಪ್ರಾಧಾನ್ಯವನ್ನು ಕೊಡ್ತಾನೆ. ಹೀಗೆ ಎಲ್ಲಿ ಶತ್ರು ನಿಗ್ರಹ ಮೊದಲಾದವುಗಳನ್ನೆಲ್ಲ ಮಾಡ್ಲಿಕ್ಕೆ ಅವತಾರ ಮಾಡ್ತಾನಲ್ವಾ, ಅದೊಂದು ರೀತಿಯಾದಂತ ಅವತಾರ ಬೇರೆ. ಅದು ರಾಮ ಮುಂತಾದಂತ ನರಸಿಂಹ ಮುಂತಾದಂತ ಅವತಾರಗಳು. ಇನ್ನು ಜ್ಞಾನಕ್ಕೋಸ್ಕರ ಮಾತ್ರ ಅವತಾರ ಮಾಡ್ತಾನಲ್ಲ, ಅದೊಂದು ರೀತಿಯಾದಂತ ಅವತಾರ. ಅದು ವೇದವ್ಯಾಸದೇವರಾಗಿರ್ಬೋದು, ಮತ್ತೊಂದು ರೂಪಗಳು. ಅದ್ರಲ್ಲಿ ಒಂದು ದತ್ತನ ರೂಪವು ಕೂಡ ಹೌದು. ಈ ದತ್ತನ ರೂಪವು ಕೂಡ ಜ್ಞಾನಾವತಾರ ಇದು. ಹಾಗಾದ್ರೆ ದತ್ತನನ್ನು ಉಪಾಸನೆ ಮಾಡಿದ್ರೆ ನಮಗೆ ಜ್ಞಾನ ಬರ್ತದೆ. ಜ್ಞಾನ ಬರ್ಬೇಕಾ, ಜ್ಞಾನ ಉಂಟಾಗ್ಬೇಕಾ, ದತ್ತನನ್ನು ಉಪಾಸನೆ ಮಾಡಬೇಕು. ಹಾಗಾಗಿ ಆಚಾರ್ಯರು ದತ್ತಾತ್ರೇಯ ಮಂತ್ರವನ್ನ ತಂತ್ರಸಾರ ಸಂಘದಲ್ಲಿ ಹೇಳಿ ಹೋಗಿದ್ದಾರೆ. ಹಾಗಾಗಿ ನಾವು ಕೂಡ ಆ ದತ್ತರು ಪರಮಾತ್ಮನ ಉಪಾಸನೆ ಮಾಡಬೇಕು. ಹೇಗ್ ಮಾಡ್ಬೇಕು ಅದು ನಾವು ತಿಳ್ಕೊಂಡಿರ್ಬೇಕು. ಪರಮಾತ್ಮನ ದತ್ತ ಮುಖ ಹೇಗಿರ್ಬೇಕು, ಚಂದ್ರ ಅಲ್ಲಿ ಆಚಾರ್ಯ ಹೇಳಿದ್ದಾರೆ ದತ್ತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ. ಅದನ್ನ ತಿಳ್ಕೊಳ್ಬೇಕು, ಎಂತಹ ರೂಪವನ್ನು ಉಪಾಸನೆ ಮಾಡಬೇಕು ಅಂತ ತಿಳ್ಕೊಂಡು ಆ ಉಪಾಸನೆಯನ್ನು ಮಾಡಬೇಕು. ಅದು ಕೆಲವೊಂದ್ಸಲಿ ನಮಗೆ ಅನ್ಸುತ್ತೆ 3 ತಲೆ ಇದೆ ದತ್ತನಿಗೆ ಅಂತ ಅನ್ಸುತ್ತೆ. ಅದು ಚಿತ್ರ ಇಲ್ಲ ಹಾಗೆ ಬರೀತಾರೆ. ಅದಕ್ಕೆ ಮೂಲ ಏನು ಅಂತಂದ್ರೆ, ಅತ್ರಿ ಮಹರ್ಷಿಗಳು ಬ್ರಹ್ಮ ವಿಷ್ಣು ಮಹೇಶರು ನಮ್ಮ ಮಕ್ಕಳಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ರು ಅಂತ. ಅದರಿಂದ ಬ್ರಹ್ಮದೇವರು ಮತ್ತೆ ರುದ್ರದೇವರು ವಿಷ್ಣು 3 ಜನ ಅವತಾರ ಮಾಡಿದ್ರೆ ಹಾಗ 3 ತಲೆ ಅಂತ ಅನ್ಸುತ್ತೆ ನಮಗೆ. ಆದ್ರೆ ಆ ರೀತಿ ಅಲ್ಲ ಅದು. ಅಲ್ಲಿರ್ತಕ್ಕಂಥ ಕಥೆ ಆಚಾರ್ಯ ಭಾಗವತಾತ್ಪರ್ಯದಲ್ಲಿ ಚೆನ್ನಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲಿ ಆ ಅತ್ರಿ ಮಹರ್ಷಿಗಳು ಯೋಚನೆ ಮಾಡಿದ್ರಂತೆ, 3 ಜನರು ಕೂಡ ನನಗೆ ಮಕ್ಕಳಾಗಿ ಬರ್ಬೇಕು. ಆದ್ರೆ 3 ಜನರ ಹತ್ರ ಪ್ರಾರ್ಥನೆ ಮಾಡ್ಬೇಕಂದ್ರೆ 3 ಸಲ ತಪಸ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರೇನ್ ಮಾಡಿದ್ರು ಅಂದ್ರೆ, ಆ ಬ್ರಹ್ಮನಲ್ಲಿರ್ತಕ್ಕಂಥ ಬ್ರಹ್ಮರೂಪಿಯಾದ ಪರಮಾತ್ಮ, ರುದ್ರನಲ್ಲಿರ್ತಕ್ಕಂಥ ರುದ್ರರೂಪಿಯಾದ ಪರಮಾತ್ಮ, ಮತ್ತೆ ಪರಮಾತ್ಮ 3 ಜನಕ್ಕೂ ಪ್ರಾರ್ಥನೆ ಮಾಡಿದ್ರು. ಅಂದ್ರೆ ಯಾರ ಹತ್ರ ಕೇಳಿದ್ರೆ 3 ಜನದ್ದು ಸಿಗುತ್ತೋ ಅವ್ರ ಹತ್ರನೇ ಕೇಳ್ಬೋಣ ಅಂತ. ಹಾಗಾಗಿ ಅವ್ರ ಹತ್ರ ಕೇಳಿದಾಗ ಪರಮಾತ್ಮನೇ ಬಂದಿದ್ದು, ಪರಮಾತ್ಮನೇ ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದು. ಪರಮಾತ್ಮ ಹೇಳ್ತಾನೆ ಆಯ್ತು ಬರ್ತಾರೆ ಅಂತ. ಹಾಗಾಗಿ ಆ ಈ ಚಂದ್ರ ಏನಿದ್ದಾನೆ ಅಂದ್ರೆ ಬ್ರಹ್ಮದೇವರು ಅವತಾರ ಮಾಡಿ ಬರ್ಬೇಕು ಅಂದ್ರೆ ಬ್ರಹ್ಮದೇವರಿಗೆ ಸಾಕ್ಷಾತ್ ಅವತಾರ ಇಲ್ಲ. ಹಾಗಾಗಿ ಚಂದ್ರ ಅವನು ತಾನು ಅವತಾರ ಮಾಡ್ತಾನೆ ಅತ್ರಿ ಮಹರ್ಷಿಗಳಲ್ಲಿ. ಅದು ಬ್ರಹ್ಮನ ಅಂಶದಿಂದ ಚಂದ್ರ ಅತ್ರಿಯಲ್ಲಿ ಅವತಾರ ಮಾಡ್ತಾನೆ. ಹಾಗಾಗಿ ಚಂದ್ರನಿಗೆ ಅತ್ರಿಯಲ್ಲಿ ಹುಟ್ಟಿದವನು ಅಂತ. ಹಾಗಾಗಿ ಅವನಿಗೆ ಅತ್ರಿ ಗೋತ್ರ ಸಮುದ್ಭವ ಅಂತ ಕರಿತೀವಿ. ಹಾಗಾಗಿ ಆ ಚಂದ್ರ ಅವನು ಪರಮಾತ್ಮನಲ್ಲಿ ಅವತಾರ ಮಾಡಿದಂತ ಬ್ರಹ್ಮನ ಅಂಶದಿಂದ ಸೋಮ ಚಂದ್ರನಾಗಿ ಅವತಾರ ಮಾಡ್ತಾನೆ. ಇನ್ನೊಂದು ದುರ್ವಾಸ ಮಹರ್ಷಿಗಳು, ಅವರು ರುದ್ರದೇವರ ಸಾಕ್ಷಾತ್ತಾಗಿ ದುರ್ವಾಸರ ಅವತಾರವನ್ನು ಮಾಡ್ತಾರೆ. ಇನ್ನೊಂದು ದತ್ತ, ಇವನು ಅತ್ರಿಯ ಮಗ ಆದ್ರಿಂದ ಇವನು ದತ್ತಾತ್ರೇಯ ಅಂತ ಕರಿತೀವಿ ಅಷ್ಟೇ. ಅದರಲ್ಲಿ ತ್ರಿ ಅಂದ್ರೆ 3 ತಲೆ ಅದೆಲ್ಲ ಏನ್ ಸಂಬಂಧ ಇಲ್ಲ. ಅತ್ರಿಯ ಮಗ, ಹಾಗಾಗಿ ಆತ್ರೇಯ. ದತ್ತ ಅಂತ ಅವನ ಹೆಸರು, ಪರಮಾತ್ಮನ ಹೆಸರು, ಹಾಗಾಗಿ ದತ್ತಾತ್ರೇಯ ಅಂತ ಅವನ ಹೆಸರು ಬರುತ್ತೆ. ಹಾಗಾಗಿ ದತ್ತಾತ್ರೇಯನ ಉಪಾಸನೆಯನ್ನ ಮಾಡಿದರೆ ಜ್ಞಾನವನ್ನ ಪಡಿಬಹುದು ನಾವು. ಅತ್ಯುತ್ತಮವಾದ ಜ್ಞಾನ ಮತ್ತೆ ವೈರಾಗ್ಯ ಎರಡನ್ನು ಪಡಿಬೇಕು ಅಂತಂದ್ರೆ ನಾವು ದತ್ತಾತ್ರೇಯನ ಉಪಾಸನೆ ಮಾಡಬೇಕು. ಇವನು ಕೂಡ ದತ್ತನನ್ನ ಚೆನ್ನಾಗಿ ಉಪಾಸನೆ ಮಾಡಿದಂತೆ. ದತ್ತಂ ಆರಾಧಯಾಮಾಸ ಕಾರ್ತ್ಯವೀರ್ಯ ಅತ್ರಿ ಸಂಭವಂ. ಆ ದತ್ತ ಅವನು ಯಾರಿಗೂ ಸಾಮಾನ್ಯವಾಗಿ ಉಪದೇಶವನ್ನೇ ಕೊಡ್ಲಿಲ್ಲ, ವೈರಾಗ್ಯ ಮೂರ್ತಿ. ಆದ್ರೆ ಇವನು ಇಷ್ಟೆಲ್ಲ ನನಗೆ ಸೇವೆ ಮಾಡಿದ್ನಲ್ಲ ಅಂತ ಹೇಳಿ, ಆಯ್ತು ನಿನ್ನ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ, ವರ ಕೇಳು ಅಂತ ಹೇಳಿದಂತೆ. ಅವನು ಏನ್ ವರ ಕೇಳ್ಬೋದಿತ್ತು, ನನಗೆ ಅದು ಕೊಡು, ಇದು ಕೊಡು, ಬಂಗಾರ ಕೊಡು, ಬೆಳ್ಳಿ ಕೊಡು ಅಂತೆಲ್ಲ ಕೇಳ್ಬೋದಿತ್ತಲ್ವಾ. ಅದ್ ಯಾವುದು ಕೇಳಿಲ್ವಂತೆ. ಅವನು ಕೇಳೋದೇನು ಅಂತಂದ್ರೆ, ಅವನು ನನಗೆ 1000 ಕೈಗಳು ಬರಲಿ ಅಂತ ಕೇಳ್ತಾನಂತೆ ವರ. 1000 ಕೈಗಳು ಬರಲಿ. ಯಾಕಂದ್ರೆ ಅಷ್ಟು ನಾ ಕೆಲಸ ಮಾಡ್ಬೇಕು, ನಮ್ಮ ಪ್ರಜೆಗಳಿಗೋಸ್ಕರ ಅಷ್ಟು ಕೆಲಸ ಮಾಡ್ಬೇಕು, ಅದಕ್ಕೋಸ್ಕರ ನಂಗೆ 1000 ಕೈಗಳು ಬರಲಿ ಅಂತ ಕೇಳ್ತಾನೆ. ಮತ್ತೆ ಇನ್ನೂ ಕೇಳ್ತಾನೆ ಏನಂತಂದ್ರೆ, ನನಗೆ 1000 ಕೈಗಳು ಬರಲಿ, ಮತ್ತೆ ನಾನು ನನ್ನ ಶ್ರೇಷ್ಠನಾದಂತ ಯಾವುದೋ ವ್ಯಕ್ತಿಯಿಂದ ನಂಗೆ ಸಾವು ಬರಲಿ. ನೋಡಿ, ಯಾರಾದ್ರೂ ಕೇಳ್ತಾರೆ ಈ ರೀತಿಯಾಗಿ ಸಾವು ಬರಲಿ ಅಂತೆಲ್ಲ ಕೇಳ್ತಾರೆ ಯಾರಾದ್ರು? ಆದ್ರೆ ಇವನು ಕೇಳ್ತಾನೆ, ನನಗಿಂತ ಶ್ರೇಷ್ಠನಾದಂತ ಯಾವುದೋ ವ್ಯಕ್ತಿಯಿಂದ ಸಾವು ಬರಲಿ ಅಂತ ಕೇಳ್ತಾನೆ. ಆದ್ರೆ ಯಾರೋ ನನಗಿಂತ ಕೆಳಗಿರೋರಿಂದ ಮಾತ್ರ ಬರೋದು ಬೇಡ, ಶ್ರೇಷ್ಠರಿಂದನೇ ಬರಲಿ. ನನಗಿಂತ ತುಂಬಾ ಶ್ರೇಷ್ಠರಿರ್ಬೇಕು, ಅಂತವರಿಂದ ನಾನು ಸಾವು ಬರಲಿ. ಮತ್ತೆ ನಿತ್ಯ ನಿನ್ನಲ್ಲಿ ಭಕ್ತಿ ಇರಲಿ, ನನಗೆ ನಿತ್ಯ ಭಕ್ತಿ ಇರ್ಬೇಕು ನಿನ್ನಲ್ಲಿ, ಯಾವತ್ತು ನಿನ್ನಲ್ಲಿ ಭಕ್ತಿ ಹೋಗ್ಲೇಬಾರದು. ಆ ರೀತಿಯಾಗಿ ನಂಗೆ ವರ ಕೊಡಬೇಕು. ಮತ್ತೆ
ನಮ್ಮ ನಮ್ಮ ರಾಜ್ಯದಲ್ಲಿ ಸುಭಿಕ್ಷೆ ಇರಲಿ, ಯಾವಾಗ್ಲೂ ಸುಭಿಕ್ಷೆ ಇರಲಿ, ಆ ರೀತಿಯಾಗಿ ಅನುಗ್ರಹ ಮಾಡು. ಮತ್ತೆ ಅವನು ಕೇಳ್ತಾನೆ, ನನ್ನ ರಾಜ್ಯದಲ್ಲಿ ಯಾರ ಪದಾರ್ಥಗಳು ಕೂಡ ಕಳ್ಳತನ ಆಗಬಾರದು, ಕಳ್ಳತನನೇ ಆಗಬಾರದು, ಎಲ್ಲೂ ಅದು ಮಿಸ್ ಆಗ್ಲೇಬಾರದು ಯಾವ ಪದಾರ್ಥಗಳು, ಆ ರೀತಿಯಾದ ವಾತಾವರಣ ಇರಬೇಕು. ಮತ್ತ ಅಕಸ್ಮಾತ್ ಯಾವುದೋ ಕಾರಣದಿಂದ ಕಳ್ಳತನ ಆದ್ರೂ ನನ್ನ ಹೆಸರು ಹೇಳಿಬಿಟ್ರೆ ಅವ್ರಿಗದ್ ಸಿಗ್ಬೇಕು. ಆ ರೀತಿಯಾಗಿ ನನಗೆ ನೀನು ವರಗಳನ್ನ ಕೊಡು ಅಂತ ಕೇಳ್ತಾನೆ. ನೋಡಿ ಎಂತೆಂಥ ವರಗಳನ್ನು ಕೇಳಿದ. ದತ್ತಾತ್ರೇಯರು ಅಸ್ತು ಅಂತ ಹೇಳಿದ್ರು. ಹಾಗಾಗಿ ಅವನಿಗೆ 1000 ಕೈಗಳು ಬಂತು. ಹಾಗಾಗಿ ಅವನಿಗೇನು ಬಂತು, ಸಹಸ್ರಾರ್ಜುನ ಅಂತ ಹೆಸರು ಬಂತು. ಕಾರ್ತಿ ವೀರ್ಯಾರ್ಜುನ ಅಂತ ಕರೀತಾರೆ, ಸಹಸ್ರಾರ್ಜುನ ಅಂತ ಕರೀತಾರೆ. ಯಾಕಂದ್ರೆ 1000 ಬಾಹುಗಳಿದೆ ಅವನಿಗೆ, 1000 ಬಾಹುಗಳಿದೆ. ಅಂತಹ 1000 ಬಾಹುಗಳಿರ್ತಕ್ಕಂತಹ ರಾಜ ಅವನು. 1000 ಬಾಹುಗಳಂದಿರ್ತೇನೆ, ಅಷ್ಟು ಕೆಲಸ ಮಾಡ್ಬೇಕು ಅಂತ, ನಾನು ಅಷ್ಟು ಕೆಲಸ ಮಾಡ್ಬೇಕು, ನಮ್ಮ ಪ್ರಜೆಗಳಿಗೋಸ್ಕರ ನಾನು ಅಷ್ಟು ಸಹಾಯ ಮಾಡಬೇಕು ಅನ್ನೋದು ಅಪೇಕ್ಷೆ. ಇನ್ನೊಂದು, ಯಾವಾಗಲೂ ದತ್ತನ ಆರಾಧನೆ ಆಗಬೇಕು. ಅದಕ್ಕೆ ಅವನು ಮಾತ್ರ ಅಲ್ಲ, ಅವನ ಇಡೀ ರಾಜ್ಯದಲ್ಲೇನೆ ಎಲ್ಲರೂ ದತ್ತಾತ್ರೇಯನ ಉಪಾಸನೆ ಮಾಡೋರಂತೆ. ಇವನಂತೂ ಪ್ರತಿನಿತ್ಯ ದತ್ತಾತ್ರೇಯನ ಉಪಾಸನೆ ಮಾಡೋರಂತೆ. ಆ ರೀತಿಯಾಗಿ ಪ್ರತಿನಿತ್ಯ ದತ್ತಾತ್ರೇಯನ ಉಪಾಸನೆ ಮಾಡಿ ಮಾಡಿ ಇನ್ನೂ ಹೆಚ್ಚು ಭಕ್ತನಾದ. ಅವನ ರಾಜ್ಯ ಇನ್ನೂ ಸುಭಿಕ್ಷವಾಯಿತು. ಇನ್ನೊಂದು ಅನಷ್ಟ ದ್ರವ್ಯತಾ, ಯಾವುದೇ ಪದಾರ್ಥಗಳು ಕೂಡ ಕಳಿಬಾರದು, ಕಳೆದ್ರೂ ಕೂಡ ಅದು ಸಿಕ್ಬಿಡಬೇಕು. ಆ ರೀತಿಯಾಗಿ ವರ ಕೊಡುವಂಥದ್ದಕ್ಕೆ ಅವನ ರಾಜ್ಯದಲ್ಲಿ ಯಾವತ್ತೂ ಕಳ್ಳತನನೇ ಆಗ್ಲಿಲ್ಲ ಅಂತೆ. ಕಳ್ಳತನ ಆಗೋದಷ್ಟೇ ಅಲ್ಲ, ಯಾವ ಪದಾರ್ಥ ಕಳಿತಾನೆ ಇರಲಿಲ್ವಂತೆ. ಅಕಸ್ಮಾತ್ ಕಳೆದ್ರು ಇವನ ಒಂದು ಹೆಸರು ಹೇಳಿದ್ರೆ ಸಾಕು ಅದೆಲ್ಲ ಸಿಗ್ತಾ ಇತ್ತಂತೆ. ಅನಷ್ಟ ದ್ರವ್ಯತಾ ಚೈವ ನಶೋಕೋ ನಚ ವಿಭ್ರಮ ಪ್ರಭಾವೇಣ ಮಹಾರಾಜ್ಞ ಪ್ರಜಾ ಧರ್ಮೇಣ ರಕ್ಷತಃ. ನೋಡಿ, ಯಾವುದೇ ದುಃಖ ಇಲ್ಲ, ಏನಿಲ್ಲ. ಎಂತ ಒಂದು ಏನ್ ಕರಿತೀವಿ ನಾವು, ಅತ್ಯಂತ ಉನ್ನತವಾದಂತಹ ಒಂದು ಆಡಳಿತ ಸಮಯ ಅದು ಅಲ್ಲಿ ಪ್ರಜೆಗಳಿಗೆ. ಆ ರೀತಿಯಾಗಿ ಮಾಡಿದ್ರಿಂದ ಇವತ್ತು ಕೂಡ ನಮಗೇನು ಅಂತಂದ್ರೆ, ಆ ಕಾರ್ತವೀರ್ಯಾರ್ಜುನನ ಹೆಸರು ಹೇಳಿದ್ರೆ ನಮಗೂ ಕಳೆದಿರ್ತಕ್ಕಂಥ ಪದಾರ್ಥಗಳು ಸಿಗುತ್ತೆ ಅಂತ. ಹಾಗಾಗಿ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾಗ್ ತಸ್ಯ ಸ್ಮರಣ ಮಾತ್ರೇನ ಗತಂ ನಷ್ಟಂ ಚ ಲಭ್ಯತೆ. ನೋಡಿ, ಅನಷ್ಟ ದ್ರವ್ಯತಾತೇನ ಬಭೂವ ಅಮಿತ್ರಕರ್ಷಣ ಪ್ರಭಾವೇಣ ನರಂದಸ್ಯ ಪ್ರಜಾ ಧರ್ಮೇಣ ರಕ್ಷತಃ. ಹಾಗಾಗಿ ಅವನ ಒಂದು ಪ್ರಭಾವದಿಂದ ಯಾರೂ ಕೂಡ ಪದಾರ್ಥವನ್ನು ಕಳ್ಕೊಳ್ತಾನೆ ಇರ್ಲಿಲ್ವಂತೆ. ಈ ರೀತಿಯಾಗಿರೋದ್ರಿಂದ ಇವನ ಈಗಲೂ ಕೂಡ ಎಷ್ಟೋ ಬಾರಿ ನಮ್ಗೇನೋ ಒಂದು ಪದಾರ್ಥ ಕಳ್ತನ ಆಯ್ತು, ಸಿಗ್ತಾ ಇಲ್ಲ, ಎಲ್ಲೋ ಇಟ್ಟುಬಿಟ್ಟಿದೀವಿ ಅಥವಾ ಎಲ್ಲೋ ಮರ್ತೋಯ್ತು ಅಂತ ಹೇಳಿದಾಗ ಹಿಂದೆಲ್ಲ ಏನ್ ಹೇಳ್ತಾ ಇದ್ರು, ಕಾರ್ತವೀರ್ಯಾರ್ಜುನ ಅಂತ ಸ್ಮರಣೆ ಮಾಡು, ನಾಮಸ್ಮರಣೆ ಮಾಡು, ನಿನಗೆ ಪದಾರ್ಥ ಸಿಗುತ್ತೆ ಅಂತ. ಹಾಗಾಗಿ ಯಾವಾಗ ಅವನು ಆಳಿದ್ದು, ಆ ಕಾಲದಲ್ಲಿ ಆಳಿದಂತಹ ಅವನ ಪ್ರಭಾವ ಇನ್ನೂ ತನಕ ಇದೆ ನೋಡಿ ನಮ್ಮ ಹತ್ರ. ಅಂದ್ರೆ ಎಷ್ಟು ಪ್ರಸಿದ್ಧನಾದರಂತ ರಾಜನಾಗಿದ್ದ, ಎಷ್ಟು ಸಾತ್ವಿಕವಾದಂತಹ ಕೆಲಸಗಳನ್ನ ಮಾಡಿ ಇವತ್ತೂ ಕೂಡ ಪ್ರಜೆಗಳಿಗೆ ಅವನು, ಜನರಿಗೆ ಅವನ ಹೆಸರು ನೆನಪಿದೆ. ಅವನ ಹೆಸರು ಹೇಳಿ ಪದಾರ್ಥಗಳು ಕಳೆದಿದ್ದೆ ಅದನ್ನು ಪಡೆಯುವಂತಹ ಒಂದು ಅವಕಾಶ ಇದೆ. ಅಂತಹ ಉತ್ತಮವಾದ ಶ್ರೇಷ್ಠನಾದಂಥ ರಾಜ ಅವನು 50,000 ವರ್ಷಗಳ ಕಾಲ ಅವನು ರಾಜ್ಯವನ್ನ ಆಳಿದ. ಮತ್ತೆ ಅದೇನು ಸುಮ್ಮನೆ ಸಣ್ಣ ಪುಟ್ಟ ರಾಜ್ಯ ಅಲ್ಲ, ಅವನದ್ದೇನು ಸಣ್ಣ ಪುಟ್ಟ ರಾಜ್ಯ ಅಲ್ಲ. ಸಪ್ತದ್ವೀಪವತೀಂ, 7 ದ್ವೀಪಗಳು ಅವನ ಶಾಸನದಲ್ಲಿ, ಅವನ ರಾಜ್ಯದಲ್ಲಿ ಇತ್ತು. ಎಲ್ಲಾ ರೀತಿಯಾದಂತಹ ಯಜ್ಞಗಳನ್ನ ಮಾಡಿಬಿಟ್ಟಂತೆ. ಒಂದು ಯಜ್ಞ ಅಲ್ಲ, ಎಲ್ಲಾ ರೀತಿಯಾದಂತ ಯಜ್ಞಗಳು, ಭೂರಿ ದಕ್ಷಿಣ, ಎಲ್ಲಾ ರೀತಿಯಾದಂತ ಯಜ್ಞ, ಎಲ್ಲಾ ಧರ್ಮ ಕಾರ್ಯಗಳು, ಯಾವತ್ತು ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಪ್ರಜೆಗಳಿಗೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡ್ತಾ ತಾನು ಕೆಲಸವನ್ನ ಮಾಡ್ತಾ ಇದ್ದಾನೆ. ಈಗಿರ್ಬೇಕಾದ್ರೆ ಒಂದು ಬಾರಿ ಅವನ ಈ ಪರಾಕ್ರಮ ಎಷ್ಟಿತ್ತು ಅಂತಂದ್ರೆ, ಈ ಜನರಿಗೆಲ್ಲ ನದಿ ನೀರು ಬೇಕಲ್ವ. ನದಿ ನೀರು ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ನಿಧಾನಕ್ಕೆ ಸಮುದ್ರಕ್ಕೆ ಸೇರ್ತಾ ಹೋಗ್ತಾ ಇರುತ್ತೆ. ಎಷ್ಟೋ ನೀರು ಸಮುದ್ರಕ್ಕೆ ಸೇರಿ 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 ಅಲ್ಲಿ ಹೋಗಿ ಸೇರ್ತಾ ಇರ್ತದೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದ್ರೆ, ನಮಗೆ ನದಿ ನೀರಿನ ಅವಶ್ಯಕತೆ ಇದೆ, ಆದ್ರೆ ಅಲ್ಲಿ ನದಿ ಸಮುದ್ರಕ್ಕೆ ಸೇರ್ತಾ ಇದೆ. ಅಂತ ಪ್ರಸಂಗ ಬಂದಾಗ
ಆ ನದಿಯ ನೀರನ್ನು ತಡೀತಕ್ಕಂತ ಒಂದು ಕೆಲಸವನ್ನು ಮಾಡಿ ಆ ನದಿ ನೀರು ನಮಗೆ ಉಪಯೋಗ ಆಗುವಂತೆ ಮಾಡ್ತೇವೆ. ಆದ್ರೆ ಸಂಪೂರ್ಣ ತಡೆ ಹಿಡಿದು ಬಿಟ್ರೆ ಸಮುದ್ರಕ್ಕೆ ನೀರ್ ಹೋಗೋದಿಲ್ಲ, ಆ ಪ್ರಸಂಗನೂ ಬರುತ್ತೆ. ಅದಕ್ಕೆ ಇವನೇನ್ ಮಾಡಿದ್ನಂತೆ, ಆ ನರ್ಮದಾ ನದಿ ಏನಿದೆ ಆ ನರ್ಮದಾ ನದಿಯ ನೀರನ್ನ ಅವನು ತಡೆದಂತೆ. ಯಾವ ರೀತಿ ತಡೆದಂತೆ? ನಿಧಾನ ಕರಿಬೇಕು, ನಿಧಾನ ಕರಿಬೇಕು. ಸಮುದ್ರಕ್ಕೂ ಸೇರ್ಬೇಕು, ಆದ್ರೆ ನಿಧಾನ ಕರಿಬೇಕು. ನಿಧಾನ ಕರಿಯೋದ್ರಿಂದ ತುಂಬಾ ನೀರು ಸಮುದ್ರಕ್ಕೆ ಹೋಗಿ ಸೇರೋದಿಲ್ಲ. ಅದೇ ರೀತಿ ಪ್ರಜೆಗಳಿಗೂ ಉಪಯೋಗ ಆಗುತ್ತೆ. ಈ ರೀತಿಯಾಗಿ ನರ್ಮದಾ ನದಿ ನೀರನ್ನ ಆ ಸಮುದ್ರಕ್ಕೆ ಹೋಗಿ ಸೇರೋದನ್ನು ಕೂಡ ತಡೆದಂತಹ ಒಬ್ಬ ರಾಜ ಅವನು ಕಾರ್ತವೀರ್ಯಾರ್ಜುನ. ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾನೆ. ಮಾಡ್ಬೇಕಾದ್ರೆ ಒಮ್ಮೆ ಅಗ್ನಿ ದೇವ ಅವನ ಬಳಿಗೆ ಬರ್ತಾನಂತೆ. ಅಗ್ನಿದೇವ ಬಂದು ಹೇಳ್ತಾನಂತೆ, ನನಗೆ ತುಂಬಾ ಹಸಿವಾಗಿಬಿಟ್ಟಿದೆ, ನನಗೇನಾದ್ರೂ ನೀನು ನಾನ್ ತಿನ್ನುವಂತ ಆಹಾರ ಕೊಡ್ಬೇಕು ಅಂತ. ಇವನು ಅಗ್ನಿದೇವ ತಿನ್ನುವಂತ ಆಹಾರ ಏನು ಅಂತ ಹೇಳ್ತಾನೆ. ಏನ್ ಬೇಕಿರ್ ತಗೋ, ನಂದೇ ಏಳು ಲೋಕ ನಂದೇನೆ, ಏನ್ ಬೇಕಿರ್ ತಗೋ ಅಂತ ಹೇಳಿದಾಗ ಅಗ್ನಿ ಏನ್ ಮಾಡ್ತಾನೆ, ಎಲ್ಲ ಸುಡ್ಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತಾನೆ. ಇವನು ಕೂಡ ಆ ಸುಡೋದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇವನು ತಡಿಬೇಕಿತ್ತು. ವಾಸ್ತವಿಕವಾಗಿ ಆ ರೀತಿಯಾಗಿ ಸುಡಬಾರ್ದು ಅಂತೆಲ್ಲ ತಡಿಬೇಕಿತ್ತು, ಆದ್ರೆ ಇವನು ತಡೆಯೋದಿಲ್ಲ. ಅದು ಭಗವಂತನ ಸಂಕಲ್ಪ. ಆ ರೀತಿಯಾಗಿ ಬುದ್ಧಿ ಬಂದ್ಬಿಡ್ತು. ನೋಡಿದ್ರೆ ಇವನು ಅಗ್ನಿ ಸುಡ್ತಾ 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 ಹೋದಾಗೆ ಆ ವಸಿಷ್ಠರ, ವರುಣನ ಮಗನಾಗಿರ್ತಕ್ಕಂಥ ವಸಿಷ್ಠರ ಆಶ್ರಮವನ್ನು ಕೂಡ ಸುಟ್ಟು ಬಿಡ್ತಾನೆ. ವಸಿಷ್ಠರು ಬಂದು ನೋಡ್ತಾರೆ, ಅವನ ಆಶ್ರಮದಲ್ಲಿ ಎಲ್ಲ ಸುಟ್ಟು ಕರಕಲಾಗಿ ಹೋಗಿದೆ. ಸಿಟ್ಟು ಬಂತು ಅವ್ರಿಗೆ. ನಿನಗೆ ಅವ್ರು ಶಾಪ ಕೊಟ್ರು, ನಿನಗೆ ಮುಂದೆ ಜಮದಗ್ನಿಯ ಮಗನಾಗಿರ್ತಕ್ಕಂತಹ ಪರಶುರಾಮ ಅವನು ಬಂದು ನಿನ್ನ ಸಂಹಾರ ಮಾಡ್ತಾರೆ ಅಂತ ಹೇಳ್ಬಿಟ್ರು. ಶಾಪ ಕೊಟ್ಬಿಟ್ರು ವಸಿಷ್ಠರು. ಅದು ವಾಸ್ತವಿಕ ಶಾಪ ಅಲ್ಲ, ವರನೇ ಅದು. ಯಾಕಂದ್ರೆ ಇವನೇ ಕೇಳ್ಕೊಂಡಿದ್ನಲ್ವಾ, ನನಗಿಂತ ಶ್ರೇಷ್ಠರಾದವರು ಬಂದು ನನ್ನನ್ನು ಕೊಲ್ಲಬೇಕು ಅಂತ. ಅದು ವಸಿಷ್ಠರ ಒಂದು ಶಾಪ ನಿಮಿತ್ತ ಆಯ್ತು. ಇವನಿಗೆ ಆ ರೀತಿಯಾಗಿ ಬುದ್ಧಿ ಬರೋದು ನಿಮಿತ್ತ ಆಯ್ತು. ಹಾಗೆ ಇವನು ಯಾರಿಂದ ಸಾಯ್ತಾನೆ? ಕಾರ್ತವೀರ್ಯಾರ್ಜುನ ಸಂಹಾರ ಯಾರು ಮಾಡ್ತಾರೆ ಅಂದ್ರೆ, ಆ ಕಾಲದಲ್ಲಿ ಕ್ಷತ್ರಿಯರ ಒಂದು ಸೊಕ್ಕನ್ನ ಇಳಿಸ್ಲಿಕ್ಕೋಸ್ಕರವಾಗಿ ಅವತಾರ ಮಾಡಿದಂತಹ ಜಮದಗ್ನಿ ಮಹರ್ಷಿಗಳ ಮಗನಾಗಿ ಅವತಾರ ಮಾಡಿದಂತಹ ಪರಶುರಾಮ ದೇವರು. ಪರಶುರಾಮ ದೇವರು ಇವರ ಸೊಕ್ಕ ನಡೆಸ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥವ್ರು. ಅವರು ಈ ಕಾರ್ತವೀರ್ಯಾರ್ಜುನನ ಸಂಹಾರವನ್ನು ಮಾಡ್ತಾರೆ. ಪರಶುರಾಮ ದೇವರ ಕೈಯಲ್ಲಿ ಇವನ ಸಂಹಾರ ಆಗುತ್ತೆ ಅಂದ್ರೆ ಅದಕ್ಕೂ ಕೂಡ ಸಾಮಾನ್ಯ ಅಲ್ಲ, ಅದು ಪುಣ್ಯನೇ ಮಾಡಿರ್ಬೇಕು. ಯಾಕಂದ್ರೆ ಪರಮಾತ್ಮನ ಕೈಯಿಂದ ಸಂಹೃತರಾಗ್ತಾರೆ ಅಂದ್ರೆ ಅವ್ರ ವೈಕುಂಠವೇ ಸಿಗುತ್ತೆ, ಅವರಿಗೆ ಮೋಕ್ಷವೇ ಸಿಗುತ್ತೆ, ಬೇರೆ ಮಾರ್ಗವೇ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ಅವಕಾಶ ಅದು. ಇವನ ವರವೂ ಸಫಲ ಆಯಿತು, ವಸಿಷ್ಠರ ಶಾಪವೂ ಕೂಡ ಸಫಲ ಆಯಿತು. ಇಂತಹ ಒಂದು ಅಪರೂಪದ ರಾಜ ಆ ಕಾರ್ತವೀರ್ಯಾರ್ಜುನ. ಅಲ್ಲಿ ನೆನ್ನೆ ನಾನು ನಿಮ್ಗೆ ಹೇಳಿದೆ, ಆ ರುಚಿಕನ ಪತ್ನಿ, ಅವಳಲ್ಲಿ ಜಮದಗ್ನಿ ಮಹರ್ಷಿಗಳು ಹುಡ್ತಾರೆ. ಆ ಜಮದಗ್ನಿಗಳ ಮಗನಾಗಿ ಪರಶುರಾಮ ದೇವರು ಅವತಾರ ಮಾಡ್ತಾರೆ. ಆ ಜಮದಗ್ನಿಯ ಮಗ ಪರಶುರಾಮ ದೇವರು ಯಾವ ರೀತಿ ಅಂತಂದ್ರೆ, ತಂದೆಯ ಮಾತನ್ನ ಮೀರೋದೇ ಇಲ್ಲ ಇವತ್ತು ಕೂಡ. ಆ ರೀತಿಯ ಪಿತೃವಾಕ್ಯ ಪರಿಪಾಲಕ. ರಾಮನ್ಕಿಂತ ಒಂದ್ ಮಾತು ಹೆಚ್ಚು ಅನ್ಬೇಕು, ಆ ರೀತಿಯ ಪಿತೃವಾಕ್ಯ ಪರಿಪಾಲಕ. ಯಾಕಂದ್ರೆ ಒಂದು ಬಾರಿ ಏನಾಗುತ್ತೆ, ಜಮದಗ್ನಿ ಮಹರ್ಷಿಗಳು ಅವರು ತಾವು ಎಲ್ಲ ಕೆಲಸಗಳನ್ನು ಮಾಡ್ತಿರ್ಬೇಕಾದ್ರೆ ತಮ್ಮ ಸಂಧ್ಯಾನುಷ್ಠಾನಕ್ಕೆ ನೀರನ್ನು ತರಬೇಕು ಅಂತ ಹೇಳಿರ್ತಾರೆ. ಸರಿ, ಇವಳು ರೇಣುಕಾದೇವಿ ಏನ್ ಮಾಡ್ತಾಳೆ, ಅವಳು ನೀರನ್ನು ತರಬೇಕು ಅಂತ ಹೋಗ್ತಾಳೆ. ತುಂಬಾ ಬಿಸಿಲು ಅಂದ್ರೆ ತುಂಬಾ ಬಿಸಿಲು. ಹೋಗ್ಬೇಕಾದ್ರೆ ಬಳಬೇಕಾದ್ರೆ ತುಂಬಾ ಬಿಸಿಲಿಗೆ ಶಾಂತಳಾಗಿ ನಿಧಾನಕ್ಕೆ ಬರ್ತಾಳೆ. ನಿಧಾನಕ್ಕೆ ಬಂದಾಗ ಆ ಜಮದಗ್ನಿ ಮಹರ್ಷಿಗಳಿಗೆ ಸಿಟ್ಟು ಬಂದು ಏನ್ ಮಾಡ್ತಾರೆ ಅಂತಂದ್ರೆ, ಈ ನಿಧಾನಕ್ಕೆ ಬಂದಿದ್ದಕ್ಕೆ ಇವಳಿಗೆ ಶಿಕ್ಷೆ ಆಗಬೇಕು, ಹಾಗಾಗಿ ಇವಳ ತಲೆಯನ್ನ ಕಡಿ ಅಂತ ಮಗನಿಗೆ ಹೇಳ್ಬಿಡ್ತಾರೆ. ಮಗನಿಗೆ ಆಜ್ಞೆ ಮಾಡಿಬಿಡ್ತಾರೆ, ಇವಳನ್ನ ತಲೆ ಕಡಿ ಅಂತ. ಎಂತ ಸಿಟ್ಟು ನೋಡಿ. ಋಷಿಗಳ ಸಿಟ್ಟು ಕೆಲವೊಂದ್ಸಲಿ ಭಾರಿ ವಿಚಿತ್ರ. ಯಾವ ರೀತಿ ಸಿಟ್ಟು ಬರುತ್ತೆ, ಯಾಕೆ ಸಿಟ್ಟು ಬರುತ್ತೆ ಏನು ಗೊತ್ತಾಗಲ್ಲ. ಜಮದಗ್ನಿ ಮಹರ್ಷಿಗಳು ಮೊದ್ಲೇ ಸಿಟ್ಟು ಬಂತು, ಹೇಳಿಬಿಟ್ರು.
ಏನ್ ಮಾಡ್ಬೇಕೀಗ? 2 ನಿಮಿಷ ಯೋಚನೆ ಮಾಡ್ಲಂತ ತೆಗೆದ್ಬಿಟ್ನಂತೆ, ತಲೆ ತೆಗೆದ್ಬಿಟ್ನಂತೆ ತಾಯಿದು. ಏನಪ್ಪಾ ಇದು, ತಲೆ ತೆಗೆದೇ ಬಿಟ್ರಲ್ಲ, ಹೆಂಗೆ ಅಂತ ಪ್ರಶ್ನೆ ಬರುತ್ತೆ ನೋಡಿ. ಹೇಗಾಯ್ತು ಅಂತಂದ್ರೆ, ತೆಗೆದ ತಕ್ಷಣ ಖುಷಿ ಆಯ್ತಂತ ಅಪ್ಪನಿಗೆ. ಇಂಥ ಒಳ್ಳೆ ಕೆಲಸ ಮಾಡಿದ್ಯಾ ಅಂದ್ರೆ, ನಾನು ಹೇಳಿದ ಕೆಲಸ ಮಾಡಿದ್ಯಲ್ಲ, ನಿನಗೇನ್ ವರ ಬೇಕು ಕೇಳು ಅಂತ ಹೇಳ. ತಾಯಿಯನ್ನು ಬದುಕಿಸ್ಕೊಡಿ ಅಂತ ಕೇಳ್ಬಿಡಂತೆ. ಆಗ ಪುನಃ ತಾಯಿಯನ್ನು ಬದುಕಿಸ್ಕೊಡ್ತಾರೆ ಜಮದಗ್ನಿ ಮಹರ್ಷಿಗಳು. ಅಂದ್ರೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದ್ರೆ, ಈ ಸಮಸ್ಯೆ ಎಲ್ಲಿ ಬರುತ್ತೆ, ದೊಡ್ಡವರೆಲ್ಲ ಏನ್ ಮಾಡ್ತಾರೆ, ಅದು ಮಾಡಿ ಇದು ಮಾಡು ಅಂತ ಸಿಟ್ಟಲ್ಲಿ ಹೇಳಿರ್ತಾರೆ. ಆವಾಗ್ಲೇ ವಾಕ್ಯಾರ್ಥ ಮಾಡಿ ವಾದ ವಿವಾದ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಗಲಾಟೆ ಬೆಳೆದ್ಬಿಡುತ್ತೆ. ತಕ್ಷಣ ಹೂ ಅಂತ ಎದ್ದೋಗ್ಬಿಡ್ಬೇಕು, ಏನೋ ಒಂದು ಮಾಡ್ಬೇಕು. ಆಮೇಲೆ ನಿಧಾನ ಆಗ್ತಾರಲ್ಲ, ಆಮೇಲೆ ಅವರೇ ಸರಿ ಆಗ್ತಾರೆ. ಎಷ್ಟೋ ಸಲ ಇದು ಅನುಭವ ಬರುತ್ತೆ, ನಮ್ಮ ಜೀವನದಲ್ಲೂ ಅನುಭವ ಬರುತ್ತೆ. ದೊಡ್ಡವ್ರು ಏನ್ ಮಾಡ್ತಾರೆ, ಏನೋ ಸಿಟ್ಟಲ್ಲಿ ಏನೋ ಒಂದು ಹೇಳ್ಬಿಡ್ತಾರೆ, ಅದು ಮಾಡಿ ಇದು ಮಾಡು ಅಂತ. ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅವಾಗ ವಾಕ್ಯಾರ್ಥ ಮಾಡ್ತಾ ಕೂತ್ಕೊಂಡ್ರೆ ಅವ್ರಿಗೆ ಸಿಟ್ಟು ಬಂದು ನಮ್ಮನ್ನೂ ಬೈತಾರೆ, ಇನ್ನೊಬ್ಬರನ್ನು ಬೈತಾರೆ. ಅದೇ ಹೂ ಅಂತ ಎದ್ದು ಹೋಗ್ಬಿಟ್ರೆ ಆಗ ಆಮೇಲೆ ಆ ಕೆಲಸ ಸುಗಮವಾಗತ್ತೆ. ವಿಶ್ವಾಮಿತ್ರ ಮಹರ್ಷಿಗಳು ಜಮದಗ್ನಿ ಮಗ ಪರಶುರಾಮ ದೇವರು ಅದೇ ಯೋಚನೆ ಮಾಡಿದ್ರು. ತಂದೆ ಹೇಳಿದಾರಲ್ವಾ, ತಕ್ಷಣ ಮಾಡಿಬಿಡೋದು. ತಂದೆ ಸಂತೋಷ ಆಗ್ತಾರೆ, ವರ ಕೇಳಿ ವಾಪಸ್ ತರಿಸಿದ್ರು. ಅಂತಹ ಚಾಕಚಕ್ಯತೆಯಿಂದ ಧರ್ಮವನ್ನು ಸಾಧನೆ ಮಾಡಿದಂತಹ, ಧರ್ಮವನ್ನು ಯಾವ ರೀತಿಯಾಗಿ ಸಾಧನೆ ಮಾಡ್ಕೊಳ್ಬೇಕು ಅಂತ ತೋರಿಸಿದಂತಹ ಪರಮಾತ್ಮನ ಅವತಾರ ವಿಶ್ವಾಮಿತ್ರ ಅವತಾರ, ಪರಮಾತ್ಮನ ಅವತಾರ ಪರಶುರಾಮ ದೇವರ ಅವತಾರ. ಆ ಪರಶುರಾಮ ದೇವರು ಅವರು ಯಾಕೆ ಅವತಾರ ಮಾಡಿದ್ರು ಅಂದ್ರೆ, ಆ ಕಾಲದಲ್ಲಿ ಕ್ಷತ್ರಿಯರಿಗೂ ಮತ್ತು ಈ ಬ್ರಾಹ್ಮಣರಿಗೂ ಕೂಡ ಒಂದ್ ರೀತಿಯಂತ ಕಲಹ ನಡೀತಾ ಇತ್ತು. ಈ ಕಲಹದಲ್ಲಿ ಕ್ಷತ್ರಿಯರಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ಹಾಗಾಗಿ ಅವ್ರು ನೆನಪಿಸ್ಬೇಕಾಯ್ತು, ನಿಮಗೆ ಬ್ರಹ್ಮಶಕ್ತಿಯ ಒಂದು ಸಹಾಯ ಬೇಕು, ಬ್ರಹ್ಮಶಕ್ತಿಗೆ ಕ್ಷಾತ್ರಶಕ್ತಿಯ ಸಹಾಯ ಬೇಕು. ಯಾಕಂದ್ರೆ ಬ್ರಹ್ಮ ಮತ್ತು ಕ್ಷಾತ್ರ ಎರಡು ಶಕ್ತಿಯೂ ಕೂಡ ಒಟ್ಟಿಗೆ ಇದ್ರೆ ದೇಶ ಸುಭಿಕ್ಷವಾಗಿರುತ್ತೆ. ಎರಡು ಪರಸ್ಪರ ವಿರೋಧ ಮಾಡಿಕೊಂಡಿದ್ರೆ ಯಾವತ್ತೂ ದೇಶ ಸುಭಿಕ್ಷವಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಈಗೇನ್ ಮಾಡಿದ್ದಾರೆ, ಈ ಕ್ಷತ್ರಿಯರೆಲ್ಲರೂ ಕೂಡ, ಈಗಿನ ಕಾಲದ ಕ್ಷತ್ರಿಯರೆಲ್ಲರೂ ಕೂಡ ಧರ್ಮ ಲೋಲುಪರಾಗಿದ್ದಾರೆ. ಯಾರ್ಯಾರಿದ್ರು ಆಗಿನ ಕಾಲದಲ್ಲಿ? ಈ ಕಾರ್ತಿಕ ವೀರ್ಯಾರ್ಜುನ ಕಥೆಯಲ್ಲೇ ಬರುತ್ತೆ. ರಾವಣ ಮಹಾಧರ್ಮ ಲೋಲುಪನಾಗಿದ್ದ, ಸ್ವೇಚ್ಛಾಚಾರಿಯಾಗಿದ್ದ ಅಂತಹ ರಾವಣ. ಆ ರಾವಣ ಮಹಾಪರಾಕ್ರಮಿ ಅಂತ ಹೇಳ್ತಾರಲ್ಲ, ಕಾರ್ತಿಕ ವೀರ್ಯಾರ್ಜುನ ಎಂತಹ ಪರಾಕ್ರಮಿ ಅಂತಂದ್ರೆ, ಆ ಒಂದು ಬಾರಿ ಆ ರಾವಣನನ್ನ ಯುದ್ಧದಲ್ಲಿ ಸೋರಿಸಿ ತನ್ನ ಮನೇಲಿ ತಂದಿಟ್ಕೊಂಡ್ಬಿಟ್ಟಿದ್ದಂತೆ. ಇದನ್ನ ಕಂಡು ರಾವಣನ ತಂದೆ ಬಂದು, ಋಷಿಗಳು ಬಂದು ಪ್ರಾರ್ಥನೆ ಮಾಡಿ, ಪುಲಸ್ತರು ಪ್ರಾರ್ಥನೆ ಮಾಡಿ ನನ್ನ ಮಗನ ಬಿಡು ಅಂತ ಪ್ರಾರ್ಥನೆ ಮಾಡ್ಕೊಂಡು ವಾಪಸ್ ಕರ್ಕೊಂಡು ಹೋದ್ರಂತ. ಅಷ್ಟು ಪರಾಕ್ರಮಿ ಕಾರ್ತಿಕ ವೀರ್ಯಾರ್ಜುನ. ಅಂತಹ ಒಂದು ರಾಜರೆಲ್ಲರೂ ಕೂಡ ಇದ್ದಂತಹ ಕಾಲ ಅದು. ಈ ಕಾರ್ತಿಕ ವೀರ್ಯಾರ್ಜುನ ಮಹಾಪರಾಕ್ರಮಿ, ರಾವಣ ಮಹಾಪರಾಕ್ರಮಿ, ರಾವಣನಿಗಿಂತ ಮಹಾಪರಾಕ್ರಮಿ ಕಾರ್ತಿಕ ವೀರ್ಯಾರ್ಜುನ. ಇಂತಹ ಎಲ್ಲ ರಾಜರಿದ್ರು, ಇವರೆಲ್ಲರೂ ಕೂಡ ಅಹಂಕಾರ ಬಂದಿತ್ತು. ಹಾಗಾಗಿ ಋಷಿಗಳಂದ್ರೆ, ಜ್ಞಾನಿಗಳಂದ್ರೆ ಭಯ ಇಲ್ಲ, ಅವ್ರ ಜೊತೆಗೆ ಯಾವ ರೀತಿಯಾಗಿ ವ್ಯವಹಾರ ಮಾಡಬೇಕು ಅಂತ ಗೊತ್ತಿಲ್ಲ. ಇದೆಲ್ಲ ಮಾಡಿದಾಗ ಇಂಥ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಬೇಕು ಅಂತಾನೆ ಪರಶುರಾಮ ದೇವರು ತಮ್ಮ ಕೊಡಲಿಯಿಂದ ಎಲ್ಲ, ಬರೀ ಯಾವುದೇ ಬೇರೆ ಬೇರೆ ಯಾವುದೇ ಇದು ಇಲ್ಲ, ಬರೀ ಕೊಡಲಿಯಿಂದ ಇಡೀ ಭೂಮಂಡಲವನ್ನ 21 ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡಿ ಎಲ್ಲರ ಮೇಲೆ ಯುದ್ಧನ ಮಾಡಿ ಭೂಮಿನ ಗೆದ್ದು ಬಿಟ್ರಂತ. ಅದು ಒಬ್ಬನ ಕತೆ ಬರುತ್ತೆ, ಸ್ತ್ರೀ ರಕ್ಷಿತ ಅಂತ ಒಬ್ಬನ ರಾಜನ್ ಹೇಳ್ತಾರೆ. ಅವನ್ ಏನು ಅಂತಂದ್ರೆ, ಯಾವಾಗ ಪರಶುರಾಮ ದೇವರು ಬಂದ್ರೂ ಕೂಡ ಅವನು ಮದುವೆ ಮಾಡ್ಕೊಳ್ಳಿಕ್ಕೆ ದಿಬ್ಬಣದಲ್ಲಿ ಅವನು ಬಂದು ಮದುವೆ ಮಂಟಪದಲ್ಲಿ ಕುತ್ಕೊಂಡ್ಬಿಟ್ಟಿರ್ತಿದ್ದಂತೆ. ಪರಶುರಾಮ ದೇವರು ಯಾವಾಗ ಬರ್ತಾರೆ ಕೊಲ್ಬೇಕು ಅಂತ, ಅವಾಗೆಲ್ಲ ಮದುವೆ ಮಾಡ್ಕೊಳ್ಳಿಕ್ಕೆ ಆ ಮಂಟಪದಲ್ಲಿ ಕೂತ್ಕೊಂಡ್ಬಿಡೋದು. ಪರಶುರಾಮ ದೇವರು ಮದುವೆ ಮಾಡ್ಕೊಳ್ಳೋ ಮಂಟಪದಲ್ಲಿ ಕೂತ್ಕೊಂಡಂತ ವ್ಯಕ್ತಿಯನ್ನ ಸಂಹಾರ ಮಾಡಲ್ಲ. ಹಾಗಾಗಿ ಪ್ರತಿ ಸಲಿ ಅವನು ಸ್ತ್ರೀ ರಕ್ಷಿತ ಅಂತ ಅವನ ಹೆಸರು. ಅದಕ್ಕೋಸ್ಕರ ಪ್ರತಿ ಸಲಿ ಅವನು ಆ ರೀತಿಯಾಗಿ ಮಾಡಿ ತನ್ನ ಪ್ರಾಣ ಉಳಿಸ್ಕೊಳ್ತಿದ್ದಂತೆ. ಹಾಗಾಗಿ ಈ ರೀತಿಯಾಗಿ ಮಾಡಿ ಎಲ್ಲಾ ಭೂಮಂಡಲವನ್ನು ಗೆಲ್ತಾರೆ. ಗೆದ್ದಾಗ ಅದನ್ನೆಲ್ಲವನ್ನು ಕೂಡ ಬ್ರಾಹ್ಮಣರಿಗೆ ದಾನ ಮಾಡಿಬಿಡ್ತಾರೆ. ಕೊನೆಗೆ ತಾವೆಲ್ಲಿರ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಆವಾಗ ಸಮುದ್ರಕ್ಕೆ, ದಕ್ಷಿಣ ಸಮುದ್ರಕ್ಕೆ ಹೋಗಿ ತಮ್ಮ ಕೊಡಲಿಯನ್ನು ಎಸೆದಾಗ ಆ ಸಮುದ್ರ ಜಾಗ ಮಾಡಿಕೊಡುತ್ತೆ. ಆ ಜಾಗ ಮಾಡಿಕೊಟ್ಟಂತಹ ಭೂಮಂಡಲ ಏನಿದೆಯಲ್ಲ, ಅದನ್ನೇ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಹೀಗೆ ನಮ್ಮ ದೇಶದಲ್ಲಿ 2 ರೀತಿ ಹೇಳೋ ಕ್ರಮ ಇದೆ, ಒಂದು ರಾಮಕ್ಷೇತ್ರ, ಒಂದು ಪರಶುರಾಮ ಕ್ಷೇತ್ರ ಅಂತ. ನಾವೆಲ್ಲ ಈಗೇನು ವಾಸ ಮಾಡ್ತಿದ್ವಿ ಇದೆಲ್ಲವೂ ಕೂಡ ರಾಮಕ್ಷೇತ್ರ.
ಅದೇ ನೀವು ಭಾರತ ದಕ್ಷಿಣ ಭಾಗಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ದಕ್ಷಿಣ ಮುಂದೆಯಿಂದ ಈ ಕುಂದಾಪುರದಿಂದ ಆಚೆಯಿಂದ ಪ್ರಾರಂಭ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದೆಲ್ಲವೂ ಕೂಡ ಪರಶುರಾಮ ಕ್ಷೇತ್ರ ಅಂತ ಆಗತ್ತೆ. ಹಾಗಾದ್ರೆ ಉಡುಪಿಗೆ ಹೋದಾಗ ನೀವೆಲ್ಲ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ದಿನಾ ಹೇಳ್ತಿರ್ತೀರಲ್ಲ, ಅದೇ ರೀತಿಯಾಗಿ ರಾಮಕ್ಷೇತ್ರ ಅಶ್ವಿನ್ ವಡಚ ಅಂತ ಹೇಳ್ಬಾರ್ದು, ಪರಶುರಾಮ ಕ್ಷೇತ್ರ ಏನ್ ಬೇಕು. ನೆನ್ಪಿಟ್ಕೊಳ್ಬೇಕು. ಸಂಕಲ್ಪ ಎಲ್ಲೆಲ್ಲಿ ಮಾಡ್ತೀವಿ ಅದನ್ನೆಲ್ಲ ನೆನ್ಪಿಟ್ಕೊಳ್ಬೇಕು. ತುಂಬಾ ಗೊತ್ತಾಗದೆ ಇದ್ರು ಇಷ್ಟಂತೂ ನೆನ್ಪಿಟ್ಕೊಳ್ಬೇಕು, ರಾಮಕ್ಷೇತ್ರ ಯಾವುದು, ಪರಶುರಾಮ ಕ್ಷೇತ್ರ ಯಾವುದು ಅಂತ. ಈಗ ಬದರಿಯಲ್ಲಿ ಹೋಗಿ ಕುತ್ಕೊಂಡು ಗೋದಾವರಿಯ ದಕ್ಷಿಣ ತೀರೆ ಅಂತ ಅಂದ್ಬಿಟ್ರೆ ಏನು ನಗಬೇಕಷ್ಟೇ, ಇನ್ನೇನ್ ಮಾಡ್ಬೇಕು. ಗೋದಾವರಿ ದಕ್ಷಿಣ ತೀರದಲ್ಲಿ ಇದ್ದೀರಾ, ಗೋದಾವರಿ ಎಲ್ಲಿದೆ, ಗೋದಾವರಿಗೆ ಉತ್ತರದಲ್ಲಿ ಇದ್ದೀರಿ ನೀವೀಗ, ದಕ್ಷಿಣದಲ್ಲಿ ಎಲ್ಲಿದ್ದೀರಿ. ಆಗ ಅಲ್ಲೂ ಕೂತ್ಕೊಂಡು ಬದರಿಯಲ್ಲೂ ಒಂದೇ ಸಂಕಲ್ಪ, ಹರಿದ್ವಾರದಲ್ಲೂ ಒಂದೇ ಸಂಕಲ್ಪ, ಡೆಲ್ಲಿಯಲ್ಲೂ ಒಂದೇ ಸಂಕಲ್ಪ, ಉಡುಪಿಯಲ್ಲೂ ಒಂದೇ ಸಂಕಲ್ಪ. ಹಾಗಾಗಿ ಅದು ಅರ್ಥ ಮಾಡ್ಕೊಳ್ಬೇಕು, ಸಂಕಲ್ಪ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಆಗ ಉಡುಪಿಗೆಲ್ಲ ಹೋದಾಗ ಅಥವಾ ಬೇರೆ ದಕ್ಷಿಣ ಕನ್ನಡದ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಅಲ್ಲೆಲ್ಲೂ ಕೂಡ ಸಂಕಲ್ಪ ಹೇಗೆ ಮಾಡ್ಬೇಕು ಅಂತ ತಿಳ್ಕೊಳ್ಬೇಕು. ಅಲ್ಲಿ ಮುಖ್ಯವಾಗಿ ಪರಶುರಾಮ ಕ್ಷೇತ್ರ ಅಂತ ಅನ್ಬೇಕು. ರಾಮಕ್ಷೇತ್ರ ಅನ್ಬಾರ್ದು. ಸ್ನಾನ ಮಾಡ್ಬೇಕಾದ್ರೆ, ಸಂಧ್ಯಾವಂದನೆ ಮಾಡ್ಬೇಕಾದ್ರೆ, ಪೂಜೆ ಮಾಡಿ ಸಂಕಲ್ಪ ಮಾಡ್ಬೇಕಲ್ಲ, ಸಂಕಲ್ಪ ಮಾಡ್ಬೇಕಾದ್ರೆ ಪರಶುರಾಮ ಕ್ಷೇತ್ರ ಅಂತ ಅನ್ಬೇಕು. ಅದು ಪರಶುರಾಮ ಕ್ಷೇತ್ರ, ಅದು ಪರಶುರಾಮ ದೇವರ ಭೂಮಿ ಅದು. ಹಾಗಾಗಿ ಆ ಪರಶುರಾಮ ದೇವರು ಅದು ಅಂತಹ ಪರಾಕ್ರಮಿಗಳಾಗಿದ್ದಾರೆ. ಪರಾಕ್ರಮಿಗಳಾಗಿರ್ತಕ್ಕಂಥ ಪರಶುರಾಮ ದೇವರು ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾ ಇರ್ಬೇಕಾದ್ರೆ ಈ ಕಾರ್ತವೀರ್ಯಾರ್ಜುನನ್ನು ಕೂಡ ಅವನ 1000 ಬಾಹುಗಳನ್ನ ತೆಗೆದು ಅವನು ಸಂಹಾರ ಮಾಡ್ತಾರೆ. ಕೊನೆಗೆ ಪರಶುರಾಮ ದೇವರು ರಾಮನ ಇದೇ ವಂಶದಲ್ಲಿ ಮುಂದೆ ರಾಮಚಂದ್ರ, ಭಗವಂತನಾದ ರಾಮಚಂದ್ರ ದೇವರ ಅವತಾರ ಆಗತ್ತೆ. ರಾಮಚಂದ್ರ ದೇವರಿಗೂ ಕಾರ್ತವೀರ್ಯ ಪರಶುರಾಮ ದೇವರಿಗೂ ಪರಸ್ಪರ ಭೇಟಿಯಾದಾಗ ಆಗ ದುಷ್ಟ ಕ್ಷತ್ರಿಯರ ಸಂಹಾರ ಮಾಡ್ಲಿಕ್ಕೆ ನನ್ನದೇ ಇನ್ನೊಂದು ರೂಪ ಇದೆ, ಆದ್ದರಿಂದ ಈ ರೂಪವನ್ನ ಅವರು ಅಂತರ್ಧಾನಗೊಳಿಸ್ತಾರೆ. ಅಂತರ್ಧಾನಗೊಳಿಸ್ತಾರೆ ಅಂತ ಅರ್ಥ ಅಷ್ಟೇ ಹೊರತು ಇಲ್ಲ ಅಂತಿಲ್ಲ. ಮೊದಲು ಇರುತ್ತು, ಆಮೇಲೆ ಇರುತ್ತೆ, ಮಧ್ಯದಲ್ಲಿ ಪ್ರಾದುರ್ಭಾವ ಅಂತಂದ್ರೆ ಜನರಿಗೆ ಕಾಣುವಂತ ಆಗುತ್ತೆ. ಪರಮಾತ್ಮನ ರೂಪಗಳು ಸದಾ ಕಾಲಕ್ಕೂ ಇದ್ದೇ ಇರುತ್ತೆ, ಯಾವತ್ತೂ ಕೂಡ ಎಲ್ಲಾ ರೂಪಗಳು ಎಲ್ಲಾ ಕಾಲಕ್ಕೂ ಇರುತ್ತೆ. ಅದು ಯಾವಾಗ ಪ್ರಕಟ ಆಗತ್ತೆ ಅನ್ನೋದು ಆಯಾ ಪ್ರಸಂಗದ ಮೇಲೆ ನಿರ್ಣಯ ಪರಮಾತ್ಮನೇ ಮಾಡ್ತಾನೆ. ಹೀಗೆ ಆ ಕಾರ್ತವೀರ್ಯಾರ್ಜುನನ ಸಂಹಾರವನ್ನ ಮಾಡಿ ಪರಶುರಾಮ ದೇವರು ಮತ್ತೆ ಸುವ್ಯವಸ್ಥಿತತೆಯನ್ನ ಈ ಜಗತ್ತಲ್ಲಿ ತಂದು ಕೊಡ್ತಾರೆ. ಅಂತಹ ಶ್ರೇಷ್ಠ ರಾಜ ಕಾರ್ತವೀರ್ಯಾರ್ಜುನ, ಅವನ ವಂಶ ಹೈಹಯ ವಂಶದಲ್ಲಿ ಅವನು ಮುಂದೆ ಬಂದಿರ್ತಾನೆ. ಅದೇ ರೀತಿಯಾಗಿ ಈ ಯದುವಂಶದಲ್ಲಿ ಮುಂದೆ, ಯದುವಂಶ ಅಂದ್ರೆ ಕೃಷ್ಣನ ವಂಶ ಇದೆಲ್ಲವೂ ಕೂಡ. ಆ ವಂಶದಲ್ಲಿ ಮುಂದೆ ಶಫಲ್ಕ ಅಂತ ಒಬ್ಬ ರಾಜ, ಶಫಲ್ಕ ಅಂತ ಒಬ್ಬ, ಅವನು ತುಂಬಾ ಸಾತ್ವಿಕ. ಎಷ್ಟು ಸಾತ್ವಿಕ ಅಂತಂದ್ರೆ ಅವನು ಎಲ್ಲಿ ಕಾಲಿಡ್ತಾನೆ ಅಲ್ಲಿ ಮಳೆ ಆಗ್ತಿತ್ತಂತೆ. ಅಂತಹ ಸಾತ್ವಿಕ, ಅಷ್ಟು ತಪಸ್ಸನ್ನ ಮಾಡಿ ಸಾಮರ್ಥ್ಯವನ್ನು ಪಡೆದಿರೋದು. ಹಾಗಾಗಿ ಒಳ್ಳೆಯ ಶ್ರದ್ಧಾಳುಗಳು, ಒಳ್ಳೆಯ ಜ್ಞಾನಿಗಳು, ಭಗವದ್ಭಕ್ತರು, ಜ್ಞಾನಿಗಳೆಲ್ಲ ಎಲ್ಲಿರ್ತಾರೆ ಅಲ್ಲಿ ಮಳೆ ಬೆಳೆ ಚೆನ್ನಾಗಾಗತ್ತೆ ಅಂತ. ಅದು ಬಹಳ ಮುಖ್ಯ. ಯಾಕಂದ್ರೆ ಎಲ್ಲಿ ಸರಿಯಾದ ರೀತಿಯಾದ ಮಳೆ ಬೆಳೆ ಆಗ್ತಾ ಇಲ್ವೋ ಅಲ್ಲಿ ಸರಿಯಾದ ಧರ್ಮ ಇಲ್ಲ ಅಂತ ಅರ್ಥ. ಅದು ಹಿಂದಿನ ಕಾಲಕ್ಕೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಿತ್ತು. ಎಲ್ಲಾದ್ರೂ ಮಳೆ ಬೆಳೆ ಚೆನ್ನಾಗ್ ಆಗ್ತಾ ಇಲ್ಲ, ಏನಾದ್ರೂ ಘಟನೆಗಳು ತಪ್ಪಾಗಿ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಧರ್ಮ ಸರಿ ಆಗ್ತಿರ್ಲಿಲ್ಲ ಅಥವಾ ಸರಿ ಆಗೋದಿಲ್ಲ ಅನ್ನೋದು ಪ್ರಕೃತಿಯೇ ಸೂಚನೆ ಮಾಡಿ ಕೊಡುವಂತದ್ದು ಒಂದು. ಎಷ್ಟೋ ಕಡೆ ತುಂಬಾ ಜಾಗೃತವಾದಂತ ಸ್ಥಳಗಳಿರುತ್ತೆ, ಅಲ್ಲಿ ಮಡಿಯಲ್ಲಿ ವ್ಯತ್ಯಾಸ ಆಗಿಬಿಟ್ರೆ ಅಲ್ಲಿ ಬೇರೆ ಬೇರೆ ರೂಪದಿಂದಾಗಿ ನಮಗೆ ಗೊತ್ತಾಗ್ಬಿಡತ್ತೆ. ಹಾವು ಬರೋದು ಅಥವಾ ಚೇಳು ಬರೋದು ಅಥವಾ ಇನ್ನೊಂದೇನೋ ಬರೋದು ಬಂದು ಇಲ್ಲಿ ಅತ್ಯಂತ ಜಾಗೃತವಾದ ಪ್ರದೇಶದಲ್ಲಿ ಇವೆಲ್ಲ ಆಗುತ್ತೆ. ಅದ್ರ ನಿಧಾನಕ್ಕೆ ಏನಾಗುತ್ತೆ, ಎಲ್ಲಾ ಜಾಗಗಳಲ್ಲೂ ಕೂಡ ನಮ್ದು ಈ ದುರಾಚಾರ ಎಲ್ಲ ಜಾಸ್ತಿ ಆಗಿ 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 ಅದನ್ನೂ ಕೂಡ ಹೋಗ್ತಾ ಇದೆ. ಆದ್ರೆ ನಿಜವಾದ ಒಂದು ನಮ್ಮ ಒಳ್ಳೆ ಪವಿತ್ರವಾದಂತಹ ಕ್ಷೇತ್ರದ ಅರಿತಿ ಆದ್ರೆ ನಮಗೆ ಸೂಕ್ಷ್ಮವಾದಂತಹ ಒಂದು ಸಂದೇಶವನ್ನ ಪರಮಾತ್ಮ ಪ್ರಕೃತಿಯ ಮೂಲಕ ಕಳಿಸ್ತಾನೆ, ಇದು ಸರಿಯಾಗಬೇಕು ಅಂತ. ಹಾಗೆ ಶಫಲ್ಕ ತುಂಬಾ ಸಾಧಕ, ಒಳ್ಳೆಯ ಯೋಗ್ಯ. ಅವನು ಹೋದ್ರೆ ಕಾಲಿಟ್ರೆ ಒಳ್ಳೆಯ ಮಳೆ ಬರ್ತಾ ಇತ್ತಂತೆ. ಕಾಶಿ ರಾಜ ಕಾಶಿ ಕ್ಷೇತ್ರಕ್ಕೆ ಅಧಿಪತಿಯಾಗಿದ್ದ. ಅವನ ಒಂದು ರಾಜ್ಯದಲ್ಲಿ 3-4 ವರ್ಷ ಆದ್ರೂ ಮಳೆ ಬರ್ತಾ ಇಲ್ಲ. ಯಾರು ಹೇಳಿದ್ರು, ಶಫಲ್ಕ ಅಂತ ಒಬ್ಬ ಇದ್ದಾನೆ, ಅವನನ್ನ, ಶಫಲ್ಕ ರಾಜ ಅಲ್ಲ, ಅವನು ಶಫಲ್ಕ ಅಂತ ಒಬ್ಬ ಒಳ್ಳೆ ಸಜ್ಜನ ಕ್ಷತ್ರಿಯ, ಅವನನ್ನ ನೀವೇನಾದ್ರೂ ಕರೆಸಿದ್ರೆ ಮಳೆ ಆಗತ್ತೆ ಅಂತ. ಕರೆಸಿದ್ದೇ ತಡ, ಅವನು ಕಾಲಿಟ್ಟಿದ್ದೇ ತಡ ಮಳೆ ಆಯ್ತಂತೆ. 3 ವರ್ಷ ಮಳೆ ಆಗಿರ್ಲಿಲ್ಲ, ದುರ್ಭಿಕ್ಷೆ. ಮಳೆ ಆಯ್ತು. ಕಾಶಿ ರಾಜನಿಗೆ ಭಾರಿ ಸಂತೋಷ ಆಯ್ತು. ಸರಿ, ಅವನೇನ್ ಮಾಡ್ದ, ಇವನನ್ನ ಏನಾದ್ರೂ ಬಿಟ್ಟು ಕೊಟ್ಬಿಟ್ರೆ
ಆಗ ಮತ್ತೆ ಮಳೆ ಬೆಳೆಗಳ ಸಮಸ್ಯೆ ಆಗತ್ತೆ ಅಂತ ಅವನು ಹೇಳ್ದ, ನೀನ್ ಇಷ್ಟು ಯೋಗ್ಯನಾಗಿದ್ದೀಯಾ, ನನ್ನ ಮಗಳನ್ನೇ ನೀನ್ ಕೊಡ್ತೀನಿ ಅಂತ. ಆ ಕಾಶಿರಾಜನ ಮಗಳು ಗಾಂಧಿನಿ ಅಂತ ಅವಳ ಹೆಸರು. ಆ ಗಾಂಧಿನಿಯನ್ನ ನಾನು ಮದುವೆ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ. ಆ ಗಾಂಧಿನಿಯು ಕೂಡ ತುಂಬಾ ತುಂಬಾ ಸಾಧಕಿಯಾಗಿರ್ತಕ್ಕಂಥವಳು ಅವಳು. ಎಂತ ಸಾಧಕಿ ಅಂದ್ರೆ, ಈ ಕಾಶಿರಾಜ ಅವನು ತನ್ನ ಪತ್ನಿ ಅವಳು ಗರ್ಭವತಿಯಾಗಿರ್ತಾಳೆ. ಎಷ್ಟು ದಿನ ಆದ್ರೂ ಗರ್ಭ ಅದು ಹೊರಗೆ ಬರೋದೇ ಇಲ್ಲ, ಮಗು ಆಗೋದೇ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತ ಪತ್ನಿ ಕೇಳಿ, ನನ್ಗೆ ಯಾಕೋ ಅನಿಸ್ತಾನೆ ಇಲ್ಲ ಗರ್ಭ ಆಗತ್ತೆ, ಇದು ಮಗು ಆಗತ್ತೆ ಅಂತ ಅನಿಸ್ತಾನೆ ಇಲ್ಲ ಅಂತ ಹೇಳಿದಾಗ, ಕೊನೆ ಕಿವಿ ಕೊಟ್ಟು ಎಲ್ಲ ಕೇಳಿದಾಗ ಕಿವಿ ಅಲ್ಲೊಂದು ಧ್ವನಿ ಬರುತ್ತಂತೆ. ಏನು ಅಂದ್ರೆ, ನನಗೆ ಹೊರಗೆ ಬರ್ಲಿಕ್ಕೆ ಮನಸ್ಸಿಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ಆ ಮಗು ಹೇಳತ್ತಂತೆ, ನನಗೆ ಮಾತು ಕೊಟ್ಟರೆ ಬರ್ತೀನಿ ಅಂತ. ಏನು ಮಾತು ಕೊಡ್ತೀಯ? ನಾನು ಇರುವಷ್ಟು ದಿನ ಪ್ರತಿನಿತ್ಯವೂ ಕೂಡ ಪ್ರತಿನಿತ್ಯ ಗೋದಾನ ಆಗಬೇಕು. ನೋಡಿ, ಪ್ರತಿನಿತ್ಯ ಗೋದಾನ ಆಗ್ಬೇಕು ನನ್ನ ಹೆಸರಲ್ಲಿ, ಅಥವಾ ನಿನ್ ಕಡೆಯಿಂದ ಗೋದಾನ ಆಗ್ಬೇಕು. ಆ ರೀತಿಯಾಗಿ ಮಾಡ್ಕೊಡ್ತೀನಿ ಅಂತಂದ್ರೆ ನಾನು ಬರ್ತೀನಿ ಅಂತ ಹೇಳ್ತಾಳಂತ. ಅದಕ್ಕೆ ಗಾಂಧಿನಿ ಅವಳ ಹೆಸರಲ್ಲಿ ಪ್ರತಿನಿತ್ಯವೂ ಕೂಡ ಗೋವನ್ನ ಕೊಡ್ತಾ ಇದ್ರು, ದಾನ ಮಾಡ್ತಾ ಇದ್ರು. ಹಾಗ ಅವಳ ಹೆಸರೇ ಗಾಂಧಿನಿ ಅಂತ ಬರುತ್ತೆ. ಈ ಪುರಾಣಗಳಲ್ಲಿ ಬರುವಂತ ಹೆಸರೆಲ್ಲ ನೋಡಿದ್ರೆ ಅವರ ಯಾವ ರೀತಿಯಾಗಿರುವಂತಹ ಚರ್ಯಗಳು, ಅವರ ಮುಂದೆ ಜೀವನದಲ್ಲಿ ಆಗ್ತಕ್ಕಂಥ ಘಟನೆಗಳು, ಅದೆಲ್ಲಾನು ನೋಡಿಕೊಂಡು ನಾಮಕರಣವನ್ನು ಮಾಡಿರ್ತಾರೆ. ಹಾಗಾಗಿ ಆ ಗಾಂಧಿನಿ ಮತ್ತು ಶಪಲ್ಕನ ಮದುವೆ, ಪ್ರತಿನಿತ್ಯ ಅವನು ಅವಳ ಹೆಸರಲ್ಲಿ ಒಂದು ಗೋದಾನ ಮಾಡ್ತಾ ಇದ್ದಂತೆ. ಎಂತ ಒಂದು ಅಪೇಕ್ಷೆ, ಯಾರಿಗೆ ಈ ರೀತಿಯಾಗಿ ಅಪೇಕ್ಷೆ ಬರುತ್ತೆ. ಆದ್ರೆ ಅಷ್ಟು ಸಾಧಕಿ ಅವಳು. ಆ ಶಪಲ್ಕ ಮತ್ತು ಗಾಂಧಿನಿ ಇಬ್ಬರು ಕೂಡ ಕಾಶಿ ಪಟ್ಟಣದಲ್ಲೇ ಇದ್ದು ಅವರು ಸಾಧಕರಾಗಿ ಜೀವನ ನಡೆಸ್ತಾ ಇರ್ತಾರೆ. ಆ ಶಪಲ್ಕನ ಮಗನೇ ಅಕ್ರೂರ. ನೋಡಿ, ಶಪಲ್ಕ ಅಂತ ಸಾಧಕನಾದ್ರಿಂದಲೇನೆ, ಗಾಂಧಿನಿ ಅಂತ ಸಾಧಕಿ ಆದ್ರಿಂದಲೇನೆ ಶಪಲ್ಕನ ಮಗ ಯಾರು ಅಂದ್ರೆ ಅಕ್ರೂರ. ಅವನಿಗೆ ಶಪಲ್ಕಜ ಅಂತ ಹೆಸರು. ಆ ಅಕ್ರೂರ ಏನು, ಅವನು ಸಾಮಾನ್ಯದವನ, ಅವನು ಪರಮಾತ್ಮನ ಮಹಾಭಕ್ತ. ಅವನು ಅಂತ ಮಹಾಭಕ್ತಿ ಜಾಗೃತ ಹೇಗಾಯ್ತು ಅಂದ್ರೆ, ಅದು ತಂದೆ ತಾಯಿ ಗುಣ, ಅದು ಅವನಲ್ಲಿ ಬಂದಿದ್ದು, ಅಕ್ರೂರನಲ್ಲಿ ಬಂದಿದ್ದು. ಅವನು ಕಂಸನ ಆಸ್ಥಾನದಲ್ಲಿ ಇದ್ರೂ ಕೂಡ ಯಾವತ್ತೂ ಧರ್ಮ ಮಾರ್ಗವನ್ನು ಬಿಡ್ಲಿಲ್ಲ. ಕಂಸನಿಗೂ ಅವನು ಕಂಡ್ರೆ ಹೆದರಿಕೆ. ಹಾಗಾಗಿ ಅವನನ್ನು ಎದುರಾಕೊಳ್ಳಿಲ್ಲ. ಕಂಸನೂ ಕೂಡ ಅಕ್ರೂರನ್ನ ಎದುರಾಕೊಳ್ಳಿಲ್ಲ. ಅಕ್ರೂರನನ್ನೇ ಕಳಿಸ್ತಾನೆ, ಪರಮಾತ್ಮನ ಕರ್ಕೊಂಡು ಬಾ ಅಂತ ಕಳಿಸ್ತಾನೆ. ಪರಮಾತ್ಮನ ಕರೆದುಕೊಂಡು ಬಾ ಅಂತ ಕಳಿಸಿದ್ರೆ, ಆ ಗೋಕುಲ ಪ್ರವೇಶ ಮಾಡೋಕ್ಕಿಂತ ಮುಂಚೆನೆ, ಆ ವೃಂದಾವನ ಪ್ರವೇಶ ಮಾಡೋಕ್ಕಿಂತ ಮುಂಚೆನೆ ಪರಮಾತ್ಮ ತುಳಿದಂತ ಜಾಗ ಅಂತ ಗೊತ್ತಾದ ನಡೆಯೋದನ್ನ ಬಿಟ್ಟು ಹೊರಳಾಡ್ಲಿ ಪ್ರಾರಂಭ ಮಾಡಿಬಿಡ್ತಾನಂತೆ. ಯಾಕಂದ್ರೆ ಪರಮಾತ್ಮ ತುಳಿದಂತಹ ಪ್ರದೇಶ ಇದು, ಅದ್ರ ಪರಮಾತ್ಮನ ಚಿಹ್ನೆಗಳಿರುತ್ತೆ. ಅದು ನನ್ನ ಮೈ, ನಾನೇನ್ ತುಳಿಯೋದು ಅದನ್ನ, ಹಾಗಾಗಿ ನನ್ನ ಮೈ ಮೇಲೆಲ್ಲ ಅದು ಬೀಳ್ಬೇಕು ಅಂತ ಹೊರಲಾಡ್ಲಿ ಪ್ರಾರಂಭ ಮಾಡಿಬಿಡ್ತಾನಂತೆ. ಅಷ್ಟು ಶ್ರೇಷ್ಠನಾದಂತಹ ಭಗವದ್ಭಕ್ತ. ಆ ಭಗವದ್ಭಕ್ತ ಅವನು ಆ ರೀತಿಯಾಗಿ ಬರ್ಲಿಕ್ಕೆ, ಅವನ ಭಗವದ್ಭಕ್ತಿ ಅವನಲ್ಲಿ ಬರ್ಲಿಕ್ಕೆ ಕಾರಣ ಯಾವುದು ಅಂದ್ರೆ ಅವರ ತಂದೆ ತಾಯಿಗಳು. ನೋಡಿ, ಹಾಗೆ ಯಾವುದು ನಿಷ್ಕಾರಣವಾಗಿ ಅಕಾರಣವಾಗಿರೋದಿಲ್ಲ. ಅವರ ತಂದೆ ತಾಯಿ ಶಪಲ್ಕ ಮತ್ತು ಅವನ ಪತ್ನಿ ಗಾಂಧಿನಿ ಅವರು ಮಾಡಿರ್ತಕ್ಕಂತಹ ಶ್ರೇಷ್ಠವಾದಂತಹ ಕಾರ್ಯ, ಅವರು ಮಾಡಿದ ತಪಸ್ಸು, ಅದರಿಂದಾಗಿ ಅಂತ ಅಕ್ರೂರನಂತ ಮಗವನ್ನ ಅವರಿಗೆ ಪಡೀಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಯದುವಂಶದಲ್ಲಿ ಒಂದು ವಂಶ ವೃಷ್ಣಿ. ಯದುವಂಶದಲ್ಲಿ ಅನೇಕ ವಂಶಗಳಿದೆ. ವೃಷ್ಣಿ, ಅಂಧಕ, ಭೋಜ ಅಂತೆಲ್ಲ ಅನೇಕ ವಂಶಗಳಿದೆ. ಹಾಗಾಗಿ ಪರಮಾತ್ಮನಿಗೆ ವೃಷ್ಣಿ ವಂಶ ಪ್ರದೀಪ ಅಂತ, ವೃಷ್ಣಿ ವಂಶದಲ್ಲಿ ಬಂದಿರತಕ್ಕಂಥವನು ಅಂತ. ಮತ್ತೆ ಯದುವಂಶ ಅಂತಾರೆ, ಯದುವಂಶ ಮೇನ್ ವಂಶ ಅದು. ಅದರ ಒಳಗಡೆ ಮತ್ತೆ ಬೇರೆ ಬೇರೆ ವಂಶಗಳಿದೆ, ಅವಾಂತರ ವಂಶಗಳೆಲ್ಲ ಇದೆ. ಹಾಗಾಗಿ ಅದರಲ್ಲೇ ಭೋಜ, ಅಂಧಕ ಅಂತೆಲ್ಲ ಬೇರೆ ಬೇರೆ ವಂಶಗಳಿದೆ. ಆ ವೃಷ್ಣಿ ವಂಶದಲ್ಲಿಯೇನೆ ಶೂರಸೇನನ ಮಗ ವಸುದೇವ ಅಂತೆಲ್ಲ ಅವರು ಬರ್ತಾರೆ. ಆ ವಸುದೇವ ಏನಿದ್ದಾನೆ, ಅವನಿಗೆ 14 ಜನ ಹೆಂಡತಿಯರು ವಸುದೇವನಿಗೆ. ಯಾಕಂದ್ರೆ ವಸುದೇವ ಹಿಂದೆ ಯಾರಾಗಿದ್ದ ಅಂತಂದ್ರೆ ಕಶ್ಯಪ ಮಹರ್ಷಿಯೇ ತಾನು ವಸುದೇವನಾಗಿ ಅವತಾರ ಮಾಡ್ತಾನೆ. ಯಾಕಂದ್ರೆ ಕಶ್ಯಪ ಮಹರ್ಷಿ ಮತ್ತೆ ಅದಿತಿ ಇದ್ದಾರಲ್ವಾ, ಅದಿತಿ ಮತ್ತೆ ಕಶ್ಯಪರು ಇವರು ಸಾವಿರಾರು ವರ್ಷಗಟ್ಟಲೆ ತಪಸ್ಸು ಮಾಡಿ ಕೇಳಿರ್ತಾರೆ ಏನಂದ್ರೆ, ಪರಮಾತ್ಮ ನಮ್ಮ ಮಗನಾಗಿ ಬರ್ಬೇಕು ಅಂತ ಕೇಳಿರ್ತಾರೆ. ಹಾಗಾಗಿ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಎಲ್ಲಾ ಕಡೆನೂ ಕೂಡ ಕಶ್ಯಪ ಮಹರ್ಷಿಗಳೇ ಪರಮಾತ್ಮನ ತಂದೆಯಾಗೋದು, ನಿಮಿತ್ತವನ್ನ ಪರಮಾತ್ಮ ಅವನನ್ನೇ ನಿಮಿತ್ತ ಮಾಡಿಕೊಂಡು ಈ ಭೂಮಿಯಲ್ಲಿ ಅವತಾರ ಮಾಡೋದು. ಅಂತ ವಸುದೇವ ಏನಿದ್ದಾನೆ, ಅವನಿಗೆ 14 ಜನ ಹೆಂಡತಿಯರು. ಅವರನ್ನೆಲ್ಲ ಹೆಸರು ಹೇಳ್ತಾರೆ. ಪೌರವಿ, ರೋಹಿಣಿ, ಇಂದಿರಾ, ವರ, ವೈಶಾಖಿ ಅಂತ 14 ಜನ ಅವನಿಗೆ ಹೆಂಡತಿಯರು.
ದೇವಕಿನೂ ಕೂಡ ಅವನ 14 ಜನ ಹೆಂಡತಿಯರಲ್ಲಿ ಒಬ್ಬಳು ದೇವಕಿ. ಅದೇ ರೀತಿಯಾಗಿ ಸುತನು ಒಡವ ಅಂತ ಇಬ್ಬರು ಕೂಡ ಅವರಿಗೆ ಹೆಂಡತಿಯರಾಗಿರ್ತಾರೆ. ಆ ಸುತನು ಮತ್ತೆ ಒಡವ ಅನ್ನೋರು ಪತ್ನಿಯರಲ್ಲ, ಅವರು ಅವರು ಪರಿಚಾರಕಿಯರು, ಭೋಗಕ್ಕೋಸ್ಕರ ಇರ್ತಕ್ಕಂಥ ಪತ್ನಿಯರು ಅಂತ ಹೇಳ್ತಾರೆ ಹರಿವಂಶದಲ್ಲಿ. ಸುತನುರ್ ಒಡವಾಚೈವ ದ್ವೇ ಏತೆ ಪರಿಚಾರಕೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಒಟ್ಟಾರೆಗೆ ಒಂದು ಪತ್ನಿಯರು ಅವರು ಕೂಡ. ಆ ರೋಹಿಣಿಯಲ್ಲಿ ಮುಂದೆ ಬಲಭದ್ರನ ಒಂದು ಅವತಾರ ಆಗ್ತದೆ. ಈ ರೋಹಿಣಿ ಯಾರು ಅಲ್ಲ, ಇವಳು ರೋಹಿಣಿ ಹಿಂದೆ ಸುರಭಿ, ದೇವಲೋಕದ ಸುರಭಿಯಾಗಿದ್ಲು. ದೇವಲೋಕದಲ್ಲಿ ಸುರಭಿ ಆಗಿರ್ತಕ್ಕಂಥ ಅವಳೆ ಈಗ, ಅವಳು ಆಗ್ಲೂ ಕೂಡ ಕಶ್ಯಪರ ಪತ್ನಿಯಾಗಿದ್ಲು, ಅವಳೀಗ ರೋಹಿಣಿ ಆಗ್ತಾಳೆ. ರೋಹಿಣಿಯಲ್ಲಿಯೇನೆ ಬಲರಾಮ ಬರ್ತಾನೆ. ಅದೇ ರೀತಿಯಾಗಿ ಇನ್ನೊಬ್ಬ ಅವನಿಗೆ ಪತ್ನಿಯರು ಸುತನು ಮತ್ತೆ ಒಡವ ಅಂತ. ಹಿಂದೆ ಕಶ್ಯಪರಾಗಿದ್ದ ಕಶ್ಯಪರ ಪತ್ನಿ ಒಬ್ರು ದಿತಿ, ಇನ್ನೊಬ್ರು ಧನು ಅಂತ. ದಿತಿಯಲ್ಲಿ ದೈತ್ಯರು ಹುಟ್ಟಿದ್ರು, ಧನುವಲ್ಲಿ ದಾನವರು ಹುಟ್ಟಿದ್ರು. ಅದೇ ಪ್ರಭಾವದಿಂದ ಇಲ್ಲಿ ಏನಾಯ್ತು ನೋಡಿ, ಆ ಸುತನು ಮತ್ತೆ ಒಡವ ಅಂತ ಇಬ್ಬರಿದಾರಲ್ವಾ, ಆ ಸುತನು ಅನ್ನುವಲ್ಲಿ ಅವಳಿಗೆ ಒಬ್ಬ ಮಗ ಹುಡ್ತಾನೆ, ಅವನ ಹೆಸರು ಪೌಂಡ್ರಕ. ಒಡವ ಅನ್ನುವಲ್ಲಿ ಒಬ್ಬ ಮಗ ಹುಡ್ತಾನೆ, ಅವನಿಗೆ ಸೃಗಾಲ ಅಂತ ಕರೀತಾರೆ. ಸುತನು ಮತ್ತೆ ಪೌಂಡ್ರಕ ಮತ್ತೆ ಸೃಗಾಲ ಅಂತ. ಆ ವಸುದೇವನ ಮಕ್ಕಳಾದ್ರಿಂದಾಗಿ ಅವನಿಗೆ ಪೌಂಡ್ರಕ ವಾಸುದೇವ ಅಂತ ಹೆಸರು. ಇವನು ಕೂಡ ವಸುದೇವನ ಮಗನಾದ್ರಿಂದ ಇವನಿಗೆ ಸೃಗಾಲ ವಾಸುದೇವ ಅಂತ ಹೆಸರು. ಈ ಪೌಂಡ್ರಕ ವಾಸುದೇವ ಇದಾನಲ್ಲ, ಅವನು ಬಹಳ ವಿಶಿಷ್ಟ. ಅವನು ರಾಜನ ಮಗಳವಳು ಸುತನು, ಅವಳ ಮಗನಾಗಿ ಪೌಂಡ್ರಕ ಬರ್ತಾನೆ. ಈ ಪೌಂಡ್ರಕನಿಗೆ ಸಿಟ್ಟು ಏನು ಅಂತಂದ್ರೆ, ಈ ದೇವಕಿಯ ಮಗ ವಸುದೇವ ಇದ್ದಾನಲ್ಲ, ಅವನನ್ನ ಎಲ್ಲರೂ ಆಗ್ಲೇ ದೇವರು ಪರಮಾತ್ಮನ ಅವತಾರ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹುಟ್ಟಿದಾಗ್ಲಿ 4 ಭುಜ, ಶ್ರೀವತ್ಸ ಚಿಹ್ನೆ ಎಲ್ಲ ಇದೆ ಅವನಿಗೆ, ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಅದಕ್ಕೆ ಅವನಿಗೆ ನೋಡಿ ಸಿಟ್ಟು ಬರುತ್ತೆ, ನನ್ನನ್ನು ಯಾರು ಗಮನಿಸ್ತಾ ಇಲ್ಲ, ಅವನನ್ನು ಮಾತ್ರ ಗಮನಿಸ್ತಾ ಇದ್ದಾರೆ ಅಂತ. ಅವನಿಗೆ ಏನೇನ್ ಗುಣಗಳಿದೆ ಅದ್ರಲ್ಲಿ ನನಗಿರ್ಬೇಕು ಅಂತ ಯೋಚನೆ ಮಾಡಿ ಅವನು ಏನ್ ಮಾಡ್ತಾನಂತೆ, 2 ಕೈಗಳನ್ನ ಎಕ್ಸ್ಟ್ರಾ ಜೋಡಿಸ್ಕೊಳ್ತಾನಂತೆ. 2 ಕೈಯೇ ಇರೋದು ಅವನಿಗೆ, ಎಷ್ಟು ಒಂದು ಆರ್ಟಿಫಿಷಿಯಲ್ ಆಗಿರೋ 2 ಕೈ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ತಾನಂತೆ. ಇನ್ನ ಗರುಡ ಆರೂಢನಾಗಿದ್ದಾನಲ್ವ ಇವನು ವಾಸುದೇವ, ಅವನು ಏನ್ ಮಾಡ್ತಾನಂತೆ, ಒಂದು ಗರುಡನ ಒಂದು ಇದನ್ನ ಮಾಡ್ಕೊಂಡು ಒಂದು ವಿಮಾನ ಮಾಡಿಸ್ಕೊಂಡು ಅವನು ಹಾಡ್ತಾ ಇರ್ತಾನಂತೆ. ಈ ರೀತಿಯಾಗಿ ಮತ್ತೆ ಕೌಸ್ತುಭ ಚಿಹ್ನೆ ಇದೆಯಲ್ಲ, ಅದು ಮಚ್ಚೆ ತರ ಕೌಸ್ತುಭ ಚಿಹ್ನೆ ಪರಮಾತ್ಮನ ಸ್ವಾಭಾವಿಕವಾಗಿದೆ, ಇವನು ಅಲ್ಲೊಂದು ಮಚ್ಚೆ ಮಾಡಿಸ್ಕೊಳ್ತಾನಂತೆ. ಹೀಗೆ ಒಟ್ಟಾರೆಯಾಗಿ ನಾನೇ ದೇವರು ಅಂತ ಹೇಳ್ಕೊಂಡು ತಿರ್ಗಾಡ್ತಿರ್ತಾನೆ, ನಾನೇ ನಿಜವಾದ ಕೃಷ್ಣ ಅವನಲ್ಲ ಅಂತ ತಿರ್ಗಾಡ್ತಿರ್ತಾನಂತೆ. ಅವನು ಯಾರು ಅಂದ್ರೆ, ಅವನು ಬೇರೆ ಯಾರಲ್ಲ, ಅವನು ವೇನ ಅಂತ ಒಬ್ಬ ಅಸುರ. ಆ ವೇನನೇ ಈಗ ಈ ಪೌಂಡ್ರಕನಾಗಿ ಬಂದಿದ್ದಾನೆ. ಆ ವೇನ ಏನು ಮಾಡ್ತಿದ್ದ, ಆ ವೇನ ಅವನ ಆಡಳಿತ ಕಾಲದಲ್ಲಿ ವೇನ ಅವನು ಎಲ್ಲಾ ಕಡೆ ಹೇಳ್ಬಿಟ್ಟಿದ್ದಂತೆ, ಯಾರು ಬೇರೆ ದೇವರು ಅಂತ ಯಾರು ಇಲ್ಲವೇ ಇಲ್ಲ. ಆ ವೇನ ಅಂದ್ರೆ ನಾನೇ ದೇವರು, ನನ್ನನ್ನೇ ನೀವು ಪೂಜೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಂತೆ. ನೋಡಿ, ಅವನ ಅವತಾರ ಈ ಪೌಂಡ್ರಕ. ಈ ಪೌಂಡ್ರಕನು ಕೂಡ ಏನ್ ಹೇಳ್ತಿದ್ದಾನೆ, ಆ ವಸುದೇವ ಕೃಷ್ಣ ಅಲ್ಲ ಅವನು, ನಾನೇ ನಿಜವಾದ ಕೃಷ್ಣ, ನನಗೆ ಪೂಜೆ ಮಾಡ್ಬೇಕು ಅಂತ ಎಲ್ಲಾ ಕಡೆ ತಿರುಗಾಡ್ತಾ ಇರ್ತಾನೆ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್, ಎಲ್ಲಾ ಕಡೆ ಕೃಷ್ಣನ್ ತರನೇ ವೇಷ ಹಾಕೊಂಡು ತಿರುಗಾಡ್ತಾ ಇರ್ತಾನಂತೆ. ಎಲ್ಲ ನಗ್ತಾ ಇರ್ತಾರ, ಅವನಿಗೆ ಮಾತ್ರ ಗೊತ್ತಾಗಲ್ಲ ನಗ್ತಿದಾರ ನನಗೆಲ್ಲರೂ ಅಂತ. ಆ ರೀತಿಯಾಗಿ ಅವನು ಮಾಡ್ತಾ ಇರ್ತಾನೆ. ಆ ವೇನನ ಒಂದು ಅವತಾರ ಇವನು. ವೇನನೇ ಈ ಪೌಂಡ್ರಕನಾಗ ಹುಡ್ತಾನೆ. ಆ ವೇನ ಮಹಾದುಷ್ಟ. ಆ ಮಹಾದುಷ್ಟನಾದ ವೇನನನ್ನ ಋಷಿಗಳೇ ಬಂದು ತಮ್ಮ ತಪಸ್ಸಿನ ಶಕ್ತಿಯಿಂದ ಅವನು ಸುಟ್ಟು ಬಿಸಾಕ್ಬಿಡ್ತಾರೆ, ಅವನು ಸಾಯಿಸ್ಬಿಡ್ತಾರ. ಅವನನ್ನು ಸಾಯಿಸಿದ ಮೇಲೆ ಅವನು ಬಿದ್ದಾಗ ಅವನ ತೊಡೆಯಿಂದಾಗಿ ಆ ತೊಡೆಯನ್ನ ಯಾಕೆ ರಾಜ ಇಲ್ಲಲ್ಲ, ರಾಜ ಬೇಕಲ್ಲ, ಅವನ ತೊಡೆಯನ್ನ ಮಥನ ಮಾಡಿದ್ರಿಂದಾಗಿ ಅಲ್ಲಿಂದ ಇಬ್ರು ಹೊರಗೆ ಬರ್ತಾನಂತೆ. ಒಬ್ಬ ಕಪ್ಪಾಗಿರ್ತಕ್ಕಂಥ ಒಬ್ಬ ಬೇಡ, ಇನ್ನೊಬ್ಬ ಒಳ್ಳೆ ಸುಂದರ ನೂಪರಾಗಿರ್ತಕ್ಕಂಥ ಒಬ್ಬ ರಾಜ. ಆ ರಾಜ ಅವನೇ ಪೃಥು ಚಕ್ರವರ್ತಿ. ಆ ಪೃಥು ಚಕ್ರವರ್ತಿಯಿಂದಲೇ ಅವನ ಆಳಿದ್ರಿಂದಲೇನೆ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂತು. ಪೃಥು ಚಕ್ರವರ್ತಿ ಅಷ್ಟು ಚೆನ್ನಾಗಿ ಆಳ್ವಿಕೆ ಮಾಡಿದ್ದ. ಆಗ ಅವನ ಹೆಸರಿಗೆ, ಅವನ ಆಳಿದ್ರಿಂದಲೇ ಈ ಜಗತ್ತಿಗೆ ಪೃಥ್ವಿ ಅಂತ ಕರಿತೀವಿ. ಯಾಕಂದ್ರೆ ಪೃಥುವಿನ ಆಳ್ವಿಕೆಯನ್ನ ಕಂಡವಳು ಇವಳು. ಅಷ್ಟು ಶ್ರೇಷ್ಠ ರಾಜ ಅವನು ಪೃಥು. ಈ ರಾಜರ ಹೆಸರೆಲ್ಲ ನಾವು ನೆನ್ಪು ಮಾಡ್ಕೊಳ್ಬೇಕು. ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಯಾರ್ಯಾರ ನೆನ್ಪು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ನಮ್ಮ ಹಿರಿಯರು ಹೇಳಿದ್ದಾರೆ, ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾರ್ಯಾರು ನೆನ್ಪು ಮಾಡ್ಕೊಳ್ಬೇಕು, ಕಪಿಲಾಂ ದರ್ಪಣಂ ಕನ್ಯಾಂ ಭಾಗ್ಯವಂತಂ ಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ
ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ ಹೇಳ್ತಾರೆ. ಕಪಿಲ ಗೋವನ್ನ ದರ್ಶನ ಮಾಡ್ಬೇಕಂತ. ದರ್ಪಣಂ ಕನ್ನಡಿಯನ್ನು ನೋಡ್ಬೇಕಂತೆ. ಚಿಕ್ಕ ಮಗು ಕನ್ಯೆ ಅವಳನ್ನು ನೋಡ್ಬೇಕಂತೆ. ಆಮೇಲೆ ಭೂಪತಿಂ ರಾಜನನ್ನ ನೋಡ್ಬೇಕಂತೆ. ಆಚಾರ್ಯಂ ನಮ್ಮ ಗುರುಗಳು ಅವ್ರನ್ನ ನೋಡ್ಬೇಕು. ಅನ್ನದಾತಾರಂ ತಂದೆ ತಾಯಿಂತರ ನೋಡ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ಬೇಕಾಗಿದ್ದು ಇದು ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ಬೇಕು. ನೋಡ್ಲಿಕ್ಕೆಲ್ಲ ಎಷ್ಟೋ ಸಲ ನಮಗೆ ಎಲ್ಲಿ ಸಿಗುತ್ತೆ? ರಾಜನ್ ಎಲ್ಲಿ ಹುಡ್ಕೊಂಡು ಹೋಗೋಣ ನಾವು? ಅಥವಾ ನಮ್ಮ ಗುರುಗಳು ನಮ್ಮ ಬಳಿನೇ ಇರ್ತಾರೆ ಅಂತ ಎಲ್ಲಿದೆ? ಯಾವತ್ತೂ ಕೂಡ ಇರೋದಿಲ್ಲಲ್ಲ. ಅದಕ್ಕೆ ಏನ್ ಮಾಡಿದ್ರು ನಮ್ಮ ರಾಜರಾಜೇಶ್ವರ ತೀರ್ಥರು, ಪಲಿಮಾರ ಮಠದ ಪರಂಪರೆಯಲ್ಲೇ ಬಂದಿರತಕ್ಕಂತಹ ರಾಜರಾಜೇಶ್ವರ ತೀರ್ಥರು ಅದಕ್ಕೆ ಮಂಗಳಾಷ್ಟಕ ಅಂತ ಒಂದು ಮಾಡಿಕೊಟ್ರು. ಅದು ಪ್ರತಿನಿತ್ಯ ಬೆಳಿಗ್ಗೆ ಹೇಳ್ಬೇಕು. ಅಲ್ಲಿ ನೋಡಿ ಎಲ್ಲ ರಾಜರ ಹೆಸರಿದೆ. ಮಾಂಧಾತ ನೌಷೋಂ ವರೀಶ ಸಗರೋ ರಾಜ ಪೃತುರ್ ಹೈಹಯ. ನೋಡಿ ಹೈಹಯ. ಶ್ರೀಮಾನ್ ಧರ್ಮ ಸುತೋ ನಲೋದ ಶರತೋ ರಾಮೋ ಯಯಾ ತಿರ್ಯದುಹು ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಭರತಶ್ಚೋತ್ತಾನಪಾದಧ್ರುವೌ ಅಂತ ಎಷ್ಟು ಜನ ಹೆಸರು ಬಂತು ನೋಡಿ. ಎಲ್ಲಾ ರಾಜರ ಹೆಸರುಗಳನ್ನ ನಾವು ಸ್ಮರಣೆ ಮಾಡಬೇಕು. ಹಾಗೆ ಪೃಥು ಚಕ್ರವರ್ತಿ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಪರಮಾತ್ಮನ ರಾಜರಾಜೇಶ್ವರ ರೂಪ ಅಂತಿದೆ. ರಾಜರಲ್ಲಿ ಇರ್ತಕ್ಕಂತಹ ರೂಪ ಅದು. ಅಂತ ರಾಜರಾಜೇಶ್ವರ ರೂಪ ಪರಮಾತ್ಮನದ್ದು ಎಲ್ಲಿತ್ತಲ್ಲ ಅಂತಹ ಪೃಥು ಚಕ್ರವರ್ತಿ ಆಳ್ವಿಕೆಯಿಂದ ಈ ಪೃಥ್ವಿ ಅಂತ ಬಂತು. ಅದ್ರ ಹುಟ್ಟಿದ್ಯಾರಿಂದ? ವೇನನಿಂದ. ಹಾಗೆ ಕೆಲವೊಂದ್ಸಲಿ ಆಗತ್ತೆ. ಹಿರಣ್ಯಕಶಿಪುನಿಂದ ಪ್ರಹ್ಲಾದ, ವೇನನಿಂದ ಪೃಥು. ಹಾಗಾಗಿ ಅದು ಎಲ್ಲಾ ಸಂದರ್ಭದಲ್ಲೂ ಸಂಬಂಧ ಇರುತ್ತೆ ಅಂತಿಲ್ಲ. ಆದ್ರೆ ಸಾಮಾನ್ಯವಾಗಿ ಅದು ಸಂಬಂಧ ಇರುತ್ತೆ. ವಿಶೇಷ ಪ್ರಸಂಗಗಳಲ್ಲಿ ಈ ರೀತಿಯಾಗಿ ನಡೆಯುತ್ತೆ. ಹಾಗಾಗಿ ಆ ರಾಜರನ್ನೆಲ್ಲೂ ಕೂಡ ನಾವು ಈ ಹರಿವಂಶವನ್ನು ಕೇಳಿದಾಗ ಎಷ್ಟು ಜನ ರಾಜರು ಎಂತೆಂಥ ಕಾರ್ಯಗಳನ್ನು ಮಾಡಿದ್ದಾರೆ ಅಂತವರೆಲ್ಲ ರಾಜರ ಸ್ಮರಣೆಯನ್ನು ಮಾಡಬೇಕು. ಹಾಗ ಆಚಾರ್ಯಂ ನಮ್ಮ ಆಚಾರ್ಯರನ್ನ ಸ್ಮರಣೆ ಮಾಡಬೇಕು. ಅದೆಲ್ಲವನ್ನು ಕೂಡ ರಾಜರಾಜೇಶ್ವರ ತೀರ್ಥರು ತಮ್ಮ ಮಂಗಳಾಷ್ಟಕದಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅದು ನಮಗೆ ಅವ್ರು ಮಾಡಿದಂತ ಮಹಾನ್ ಉಪಕಾರ. ಇದೆಲ್ಲ ರಾಜರನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗತ್ತೆ ನಮಗೆ ಮಂಗಳಾಷ್ಟಕವನ್ನು ಹೇಳಿದ್ರೆ. ಹಾಗೆ ಈ ಪೌಂಡ್ರಕ ವಾಸುದೇವ, ಇನ್ನೊಬ್ಬ ಶೃಗಾಲ ವಾಸುದೇವ ಅವನ್ ದುಂದು ಅಂತ ಒಬ್ಬ ರಾಜ. ದುಂದು ಅಂತ ಒಬ್ಬ ರಾಕ್ಷಸ, ರಾಜ ಅಲ್ಲ ರಾಕ್ಷಸ. ಆ ದುಂದು ಅನ್ನುವಂಥ ರಾಕ್ಷಸ ಅವನೇ ಈ ಶೃಗಾಲ ವಾಸುದೇವ. ಅವನು ಕೂಡ ಶೃಗಾಲ ಅಂತ ಹೆಸರು. ವಸುದೇವನ ಮಗನಾದ್ರಿಂದ ಶೃಗಾಲ ವಾಸುದೇವ ಅಂತ. ಇವರಿಬ್ರಿಗೂ ಕೃಷ್ಣನ ಕಂಡ್ರೆ ಕೆಟ್ಟ ದ್ವೇಷ. ಲೆಕ್ಕದಲ್ಲ ಅಣ್ಣಂದ್ರಾಗ್ಬೇಕು. ವಸುದೇವನ ಮಕ್ಕಳೇ ಎಲ್ಲರೂ ಕೂಡ ಅಣ್ಣಂದ್ರಾಗ್ಬೇಕು. ಆದ್ರೆ ಸಿಕ್ಕಾಪಟ್ಟೆ ದ್ವೇಷ ಅವನ ಮೇಲೆ. ಹಾಗಾಗಿ ಅವನನ್ನ ಯಾವತ್ತೂ ದ್ವೇಷ ಮಾಡ್ತಾನೇ ಇರ್ತಾರೆ. ಅಂತಹ ಒಂದು ವಿಚಾರ ಅವ್ರದ್ದು. ಹೀಗೆ ವಸುದೇವನಿಗೆ ಈ ಎಷ್ಟು ಜನ ಈ ಎಲ್ಲ ಪತ್ನಿಯರಲ್ಲಿ ಮಕ್ಕಳು ಹುಡ್ತಾರೆ. ಅದರಲ್ಲಿ ದೇವಕಿಯು ಕೂಡ ಒಬ್ಳು. ಆ ದೇವಕಿಯ ಗರ್ಭದಲ್ಲೂ ಕೂಡ ಪರಮಾತ್ಮ ಆವಿರ್ಭವಿಸಬೇಕು. ಅವನ ಆವಿರ್ಭವಿಸೋಕ್ಕಿಂತ ಮುಂಚೆ ಆ ದೇವಕಿಯ ಗರ್ಭದಲ್ಲಿ 6 ಜನ ಅವರು ದೇವಕಿಯ ಗರ್ಭದಲ್ಲಿ ಜನಿಸಿದ ತಕ್ಷಣ ಕಲ್ಲಿಗೆ ಚಚ್ಚಿ ಕಂಸ ಅವ್ರನ್ನ ಸಾಯಿಸ್ತಾನೆ. ಕಲ್ಲಿಗೆ ಚಚ್ಚಿ ಸಾಯಿಸ್ತಾನೆ. ಎಂತಹ ಸಾಮಾನ್ಯ ಅಲ್ಲ ದೇವಕಿ. ಅವಳು ಕೂಡ ಅದಿತಿಯ, ಯಾರು ಬೇರೆ ಯಾರಲ್ಲ, ಅದಿತಿ. ಹಾಗಾದ್ರೆ ಯಾಕೆ ಹೀಗಾಯ್ತು? ಯಾಕೆ ಅಷ್ಟು ಜನ 6 ಜನ ಮಕ್ಕಳು ಕೃಷ್ಣನ ಜೊತೆ ಬರ್ಬೇಕು ಅಂದ್ರೆ ಸಾಮಾನ್ಯನ? ಅಸಾಮಾನ್ಯರು ಇರ್ಬೇಕು. ಆದ್ರೆ 6 ಜನರು ಕೂಡ ಆ ಕಂಸನ ಕೈಲಿ ಅಂತಹ ವಿಚಿತ್ರವಾದ ಮರಣವನ್ನು ಹೊಂದಬೇಕು ಅಂದ್ರೆ ಏನೋ ಒಂದು ಕಾರಣ ಬೇಕಲ್ವಾ? ಯಾಕೆ ಹಾಗಾಯ್ತು ಅಂತ ಜಿಜ್ಞಾಸೆ ಬರುತ್ತೆ ನಮ್ಮ ಜನಮೇಜಯನಿಗೆ. ಆ ಜಿಜ್ಞಾಸೆಯನ್ನ ಪರಿಹಾರ ಮಾಡ್ಲಿಕ್ಕೆ ಹರಿವಂಶದಲ್ಲಿ ಆ ಕಥೆನ ಹೇಳ್ತಾರೆ. ಹರಿವಂಶದಲ್ಲಿ ಕೃಷ್ಣನ ಕಥೆ ತುಂಬಾ ಇದೆ. 3 ವಿಭಾಗ ಇದೆ ಹರಿವಂಶದಲ್ಲಿ. ಅದನ್ನ ಧನ್ಯಾಶ್ಚರ್ಯ ಪರ್ವ ಮತ್ತೆ ಇನ್ನೊಂದು ಭವಿಷ್ಯತ್ ಪರ್ವ ಅಂತ ಕರೀತಾರೆ. ಆಶ್ಚರ್ಯ ಪರ್ವ, ಆಶ್ಚರ್ಯ ಪರ್ವ ಅಂತ ಮೊದಲನೇ ಪರ್ವ. ಈ ಆಶ್ಚರ್ಯ ಪರ್ವದಲ್ಲೇ ಸುಮಾರು ವಿಷಯಗಳಿದೆ. ಆ ಆಶ್ಚರ್ಯ ಪರ್ವದ ವಿಷಯಗಳಲ್ಲಿ ಕೊನೆಗೆ ಅಂದ್ರೆ ತುಂಬಾ ವಿಷಯಗಳು ಕೃಷ್ಣನ ಒಂದು ಕುರಿತಾಗಿರ್ತಕ್ಕಂಥದ್ದು ತುಂಬಾ ವಿಚಾರಗಳಿದೆ. ಆದ್ರೆ ನಾವು ಇಷ್ಟು ಅಪರೂಪದ ವಿಷಯಗಳನ್ನು ನೋಡ್ತಾ ಅಲ್ಲಿ ಬರೋಷ್ಟೊತ್ತಿಗೆ ನಮ್ದು ಪ್ರವಚನದ ಮುಕ್ತಾಯ ಹಂತಕ್ಕೆ ಬಂದಿರುತ್ತೆ. ಹಾಗಾಗಿ ಅಂತ ಅಪರೂಪದಾಗಿರ್ತಕ್ಕಂಥ ಅನೇಕ ವಿಷಯಗಳು ಹರಿವಂಶದಲ್ಲಿದೆ. ಇನ್ನ 6 ಜನ ಯಾಕೆ ಅವ್ರಿಗೆ ಆ ರೀತಿಯಾಗಿ ಮರಣ ಬಂತು ಅದಕ್ಕೂ ಕಾರಣವನ್ನು ಹರಿವಂಶ ಹೇಳಿದೆ ವಿಸ್ತಾರವಾಗಿ. ಭಾಗವತಲ್ಲಿ ಹೇಳಿಲ್ಲ. ಭಾಗವತ ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗಲ್ಲ. ಹರಿವಂಶದಲ್ಲಿ ಅದೆಲ್ಲ ವಿಷಯ ಇದೆ. ಹರಿವಂಶವನ್ನು ಆಧಾರ ಮಾಡಿ ಆಚಾರ್ಯ ಮಹಾಭಾರತ ತಾತ್ಪರ್ಯದಲ್ಲಿ ಅದಕ್ಕೆ ಅದರ ಸಮಾಧಾನವನ್ನು ಕೊಟ್ಟಿದ್ದಾರೆ. ಆ ವಿಷಯಗಳನ್ನ, ಅತ್ಯಂತ ಕುತೂಹಲವಾಗಿರ್ತಕ್ಕಂಥ ವಿಷಯಗಳನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ
ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.